ಒಳ್ಳೆಯ ತಂದೆಯ ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಾವು ಇಲ್ಲಿ ಕೂಡಿ ಬರುವಂತೆ ನೀವು ತೋರಿದಂಥ ನಿಮ್ಮ ದಯೆಗಾಗಿ ಸ್ತೋತ್ರ. ದೇವರಾಗಿರುವ ಕರ್ತನು ನಮ್ಮನ್ನು ಸಂಧಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮನ್ನು ನಂಬಿಯೇ ಇದ್ದೇವೆ ದೇವರೇ, ನಿಮ್ಮನ್ನೇ ಅವಲಂಬಿಸಿಕೊಳ್ಳುತ್ತೇವೆ. ನೀವೇ ವಾಕ್ಯವಾಗಿರುವಂಥ ದೇವರು ಅಪ್ಪ. ನಿತ್ಯ ಜೀವವುಳ್ಳ ವಾಕ್ಯವು ನಿಮ್ಮ ಬಳಿ ಉಂಟಲ್ಲ ದೇವರೇ. ನಾವು ಬೇರೆ ಯಾರ ಬಳಿಯಲ್ಲಿ ಹೋಗುವುದು ದೇವರೇ? ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಸಂಧಿಸಿರಿ, ನಿಮ್ಮ ವಾಕ್ಯವನ್ನು ಕಳುಹಿಸಿರಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಲ್ಲೆಲೂಯ. ನಾವೆಲ್ಲರೂ ತಿಳಿದಿರುವ ಪ್ರಕಾರ ಪರಮಗೀತ ಪುಸ್ತಕ ಎನ್ನುವಂಥದ್ದು ಹಳೆಯ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿರುವಂತಹ ಹೊಸ ಒಡಂಬಡಿಕೆ ಕುರಿತಾದಂತಹ, ಅಂದರೆ ದೇವರಿಗೂ ಹೊಸ ಒಡಂಬಡಿಕೆಯ ಸಭೆಗೂ ಇರುವಂಥ ಐಕ್ಯತೆಯನ್ನು ತಿಳಿಸುವಂಥದ್ದಾಗಿದೆ. ಅಲ್ಲಿ ಬಹಳ ವ್ಯತ್ಯಾಸವಾಗಿ ಯೇಸು ಕ್ರಿಸ್ತನನ್ನು ಮೊದಲಿಂಗನೆಂಬುದಾಗಿಯೂ ಮೊದಲಗಿತ್ತಿ ಎನ್ನುವಂಥದ್ದು ಸಭೆ ಎಂಬುದಾಗಿ ಅಲ್ಲಿ ತಿಳಿಸಲ್ಪಡುತ್ತದೆ. ಆ ಒಂದು ಕಾರ್ಯವನ್ನು ಅವರಿಗೆ ಪ್ರವಾದನೆಯಾಗಿ ಹೇಳಲ್ಪಟ್ಟಂಥದ್ದೇ ಪರಮಗೀತ. ಪರಮಗೀತ ಪುಸ್ತಕ ಅರ್ಥ ಮಾಡಿಕೊಳ್ಳದೇ ಇರುವಂಥವರು ಅದನ್ನು ಸಾಧಾರಣವಾಗಿ ಗಂಡ ಹೆಂಡತಿಯ ಪುಸ್ತಕ ಎಂಬುದಾಗಿ ನೋಡುತ್ತಾರೆ. ಆದರೆ ಅದಕ್ಕೆ ಯಾಕೆ ಪರಮಗೀತ ಎಂಬುದಾಗಿ ಹೆಸರು ಇದೆ ಅಂದರೆ, ಪರಮ ಪ್ರೀತಿ, ದೇವರಿಗೂ ಹಾಗೂ ಸಭೆಯ ನಡುವೆ ಇರುವಂತಹ ಆ ಐಕ್ಯತೆ ಬಂಧವನ್ನು ಪ್ರಕಟಿಸುವಂಥ ಪುಸ್ತಕವೇ. ಅದರಲ್ಲಿ 8 ಅಧ್ಯಾಯಗಳಿರುತ್ತದೆ. ಅದನ್ನು ನೀವು ಓದಿರಿ. ಅದನ್ನು ಓದುವಾಗ ದೇವರಿಗೂ ಸಭೆಯ ನಡುವೆ ಇರುವಂಥದ್ದೆಂಬುದಾಗಿ ನೀವು ಓದಬೇಕು. ಹಾಗೆ ನೀವು ಓದಿ ನೋಡಿ, ಅನೇಕ ಕಾರ್ಯಗಳನ್ನು ದೇವರು ನಿಮಗೆ ತಿಳಿಸುತ್ತಾರೆ. ದ ಸ್ಪಿರಿಚುವಲ್ ರಿಲೇಶನ್ಶಿಪ್ ಅಲ್ಲಿ ಪ್ರಕಟವಾಗುತ್ತದೆ ಎಲ್ಲ ವಿಧದಲ್ಲೂ. ಕೆಲವು ಕಾರ್ಯಗಳನ್ನು ನೀವು ಓದುವಾಗ ಏನು ಹೀಗಿದೆ ಎಂಬುದಾಗಿ ನೀವು ಓದುತ್ತೀರಾ, ಆದರೆ ಸ್ಪಿರಿಚುವಲ್ ಆಗಿ ಓದಿ ನೋಡಿ, ಮಹತ್ವ ಉಳ್ಳದಾಗಿರುತ್ತದೆ. ಕರ್ತನು ತಮ್ಮ ಕಾರ್ಯಗಳನ್ನು ಪ್ರಕಟಣೆಯನ್ನು ಅಲ್ಲಿ ಹೇಳಿದ್ದಾರೆ. ನಾವೀಗ ಏನನ್ನು ನೋಡುತ್ತೇವೆ ಎಂಬುದಾಗಿ ನೋಡುವುದಾದರೆ, ಈ 8ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ, ನಲ್ಲನನ್ನು ಒರಗಿಕೊಂಡು ಅಡವಿಯಿಂದ ಬರುವ ಇವಳು ಯಾರು? ಇಲ್ಲಿ ಒಂದು ಪ್ರಶ್ನೆ ಇದೆ. ಇವಳು ಯಾರು ಎಂಬುದಾಗಿ ಅಲ್ಲಿ ಕೇಳುತ್ತಾರೆ. ಕೇಳುವವರು ಯಾರು ಬೇಕಾದರೂ ಆಗಿರಬಹುದು. ಅಲ್ಲಿ ವಾಕ್ಯ ಹೇಳುತ್ತದೆ, ಅಲ್ಲಿ ಅನೇಕ ಕನ್ಯೆಯರು ಉಂಟು, ಅಲ್ಲಿ ಅನೇಕ ಸ್ತ್ರೀಯರು ಉಂಟು, ನನ್ನ ಪಾರಿವಾಳವೇ, ನನ್ನ ಉತ್ತಮಳೆ ಒಬ್ಬಳೇ ಎಂಬುದಾಗಿ ಇದೆ. ಹಾಗಾದರೆ ಅನೇಕರು ಆಕೆಯ ಸುತ್ತಲಿದ್ದಂಥವರು ಕೇಳುತ್ತಾ ಇದ್ದಾರೆ, ಇವಳು ಯಾರು ಎಂಬುದಾಗಿ. ಈ ರೀತಿ ಬರುತ್ತಾ ಇದ್ದಾಳಲ್ಲ, ಈಕೆಯ ಕುರಿತಾಗಿ ಒಬ್ಬ ಅನ್ನೋನ್ ಪರ್ಸನ್ ಎಂಬುದಾಗಿ ಅವ್ರು ಕೇಳುತ್ತಿದ್ದಾರೆ. ಹಾಗಾದರೆ ಆ ಮೊದಲಗಿತ್ತೆಯ ಕುರಿತಾಗಿ ಅವರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಮೊದಲಗಿತ್ತೆಯ ಕುರಿತಾಗಿ ಅವರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅವಳನ್ನು ಬಹಿರಂಗವಾಗಿ ಅವರಿಂದ ನೋಡುವುದಕ್ಕೆ ಆಗ್ತಾ ಇದೆ, ಆದರೆ ಆಕೆಯ ಕುರಿತಾಗಿ ಅವರಿಂದ ಅರ್ಥ ಮಾಡಿಕೊಳ್ಳಕ್ ಆಗ್ತಿಲ್ಲ. ಅದು ಹೇಗೆ ಮೊದಲಗಿತ್ತೆಯ ಕುರಿತಾಗಿ ಗೊತ್ತಿಲ್ಲದೆ ಇರುತ್ತದಾ ಅಂತ ಕೇಳುವುದಾದರೆ, ಇದಕ್ಕೆ ಹೋಲುವಂತ ಇನ್ನೊಂದು ವಿಷಯ. ಇವರು ಇಲ್ಲಿ ಕೇಳುವಂತಹ ಪ್ರಶ್ನೆ ಹೊಸ ಒಡಂಬಡಿಕೆಯಲ್ಲಿ ಕೂಡ ಕೇಳಲ್ಪಡುತ್ತದೆ. ಓದಿರಿ, ಪ್ರಕಟಣೆಯ ಪುಸ್ತಕ 7ನೇ ಅಧ್ಯಾಯ 13ನೇ ವಾಕ್ಯವನ್ನು ಓದಿರಿ. ಇದನ್ನು ನೋಡಿ, ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದರು? ಈ ಪ್ರಶ್ನೆಯನ್ನು ಫಸ್ಟ್ ಇಟ್ಟುಕೊಂಡು ಉತ್ತರವನ್ನು ಇಲ್ಲಿ ನೋಡಿರಿ, ನಿಮ್ಗೆ ಅರ್ಥವಾಗುತ್ತದೆ. ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು, ಎಲ್ಲಿಂದ ಬಂದವರು? ಇದೇ ಅಲ್ಲಿ ಕೇಳಲ್ಪಡುತ್ತದೆ. ನೀವೀಗ ಈ ರೀತಿ ಯೋಚನೆ ಮಾಡಿ ನೋಡಿ, ಪರಲೋಕದಲ್ಲಿ ಒಂದು ಗುಂಪು ನಿಂತಿದೆ. ಪ್ರಕಟಣೆಯ ಪುಸ್ತಕ 7ನೇ ಅಧ್ಯಾಯ 9ನೇ ವಾಕ್ಯ, ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಆದರೆ ಆ ಸ್ಥಳದಲ್ಲಿ ದೂತನು ಕೇಳುತ್ತಾರೆ, ಯೋಹಾನನು ಹೇಳುತ್ತಾರೆ, ಇವರು ಯಾರೆಂಬುದಾಗಿ ಕೇಳುವಾಗ ಯೋಹಾನ ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಾರೆ. ಹಾಗಾದರೆ ಈ ಒಂದು ಗ್ರೂಪ್ ಪರಲೋಕದಲ್ಲಿ ಬಂದು ನಿಂತಿದೆ. ಸಿಂಹಾಸನದ ಮುಂದೆ, ಯಜ್ಞದ ಕುರಿಯಾದಾತನ ಮುಂದೆ ನಿಂತಿದೆ ಅಂದ್ರೆ ಬೇರೆ ಯಾರು ಇಲ್ಲ, ನೀವು ನಾನೇ. ನಮ್ಮ ಕುರಿತಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಈ ಸಭೆ ಹೋಗಿ ಅಲ್ಲಿ ನಿಲ್ಲುವಾಗ ಅಲ್ಲಿ ಒಂದು ಪ್ರಶ್ನೆ ಕೇಳಲಾಗುತ್ತದೆ, ಇವರು ಯಾರು, ಎಲ್ಲಿಂದ ಬಂದವರು? ಈ ಪ್ರಶ್ನೆ ಪರಮಗೀತ ಪುಸ್ತಕ 8:5 ಕೇಳಲ್ಪಡುತ್ತದೆ, ಇವಳು ಯಾರು? ಅದಕ್ಕೆ ಉತ್ತರ ಅಲ್ಲಿ ಇದೆ. ಎಲ್ಲಿದೆ? ಪರಮಗೀತ ಪುಸ್ತಕದಲ್ಲಿದೆ. ಅದರ ಅರ್ಥವನ್ನು ಅದೇ 7ನೇ ಅಧ್ಯಾಯದ ಕೆಳಗಿನ ಭಾಗದಲ್ಲಿ ಹೇಳುತ್ತಾರೆ. ಚೆನ್ನಾಗಿ ಗಮನಿಸಿ ನೋಡುವುದಾದರೆ, ಇವರು ಯಾರು, ಎಲ್ಲಿಂದ ಬಂದವರು? ಹಾಗಂದ್ರೆ ಅದಕ್ಕೆ ಉತ್ತರ 8:5 ಮತ್ತೆ ವಾಕ್ಯವನ್ನು ಓದಿರಿ. ನಲ್ಲನನ್ನು ಒರಗಿಕೊಂಡು ಅಡವಿಯಿಂದ ಬರುವ ಇವಳು ಯಾರು? ಎಲ್ಲಿಂದ ಬಂದರು? ಅಡವಿಯಿಂದ ಬಂದರು. ಈಗ ಇಲ್ಲಿ ಉತ್ತರ ನೋಡಿರಿ. 7ನೇ ಅಧ್ಯಾಯದಲ್ಲಿ ಇವರು ಯಾರು, ಎಲ್ಲಿಂದ ಬಂದವರು ಎಂಬುದಾಗಿ ಹೇಳುವಾಗ ಉತ್ತರ ಕೇಳಿರಿ. 7ನೇ ಅಧ್ಯಾಯ 14ನೇ ವಾಕ್ಯ ಓದಿರಿ. ಅವನು ನನಗೆ, ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಎಲ್ಲಿಂದ ಬಂದರು? ಅದಕ್ಕೆ ಪರಮಗೀತದಲ್ಲಿ ಏನು ಉತ್ತರ? ಅಡವಿಯಿಂದ ಬಂದರು. ಅಡವಿ ಎಂದರೆ ಉಪದ್ರವ. ನಾವು ಆಗಾಗ್ಗೆ ಈ ವಾಕ್ಯವನ್ನು ಹೇಳುತ್ತಲೇ ಇದ್ದೇವೆ. ಅನೇಕ ಸಮಯದಲ್ಲಿ ಸಭೆಗೆ ಈ ವಾಕ್ಯವನ್ನು ದೇವರು ಹೇಳುವಾಗ ನಾವು ಕೆಲವು ಅರಣ್ಯಗಳನ್ನು ಕ್ರಾಸ್ ಮಾಡಬೇಕಾಗಿರೋದು ಅವಶ್ಯವಾಗಿದೆ ನಮ್ಮ ಜೀವಿತದಲ್ಲಿ. ಆ ಅರಣ್ಯವನ್ನು ಕ್ರಾಸ್ ಮಾಡಬೇಕು ಎನ್ನುವಂಥದ್ದು ದೇವರು ನೇಮಿಸಿರುವಂತಹ ಉದ್ದೇಶ. ಎಲ್ಲ ಕಾಲದಲ್ಲೂ ಇರುತ್ತದೆ, ಎಲ್ಲ ಪರಿಸ್ಥಿತಿಯಲ್ಲೂ ಇರುತ್ತದೆ. ಆಯಾ ಕಾಲದಲ್ಲಿ ನೀವು ಚೆನ್ನಾಗಿ ಗಮನಿಸುವುದಾದರೆ, ಯೇಸು ಕ್ರಿಸ್ತನ ಕುರಿತಾಗಿ ಹೇಳುವಾಗಲೂ ಕೂಡ ಇದೇ ರೀತಿಯಾದ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಓದಿರಿ,
ಪರಮಗೀತ ಪುಸ್ತಕ 3ನೇ ಅಧ್ಯಾಯ 6ನೇ ವಾಕ್ಯ ಓದಿರಿ. ರಕ್ತಬೋಳ, ಧೂಪ, ವರ್ತಕರ ಸಕಲ ಸುಗಂಧ ದ್ರವ್ಯಗಳನ್ನು ಧೂಪಿಸಿದ ಧೂಮ ಸ್ತಂಭಗಳಂತೆ ಅರಣ್ಯದಿಂದ ಬರುವ ಈ ಮೆರವಣಿಗೆ ಯಾರದು? ಈಗ ಯೇಸುಕ್ರಿಸ್ತನ ಕುರಿತಾಗಿ ಹೇಳುವಾಗ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, ಅರಣ್ಯದಿಂದ ಬರುವಂತ ಇವರು ಯಾರು? ಈಗ ಇದೇ ಪ್ರಶ್ನೆಯನ್ನು ಯೇಸುವನ್ನು ನೋಡಿ ಕೇಳುತ್ತಾರೆ. ವಾಕ್ಯ ಎಷ್ಟು ಮಹತ್ವವುಳ್ಳದೆಂಬುದಾಗಿ ನಿಮ್ಗೆ ಹೇಳುತ್ತಿದ್ದೇನೆ. ಈಗ ಇದೇ ಪ್ರಶ್ನೆಯನ್ನು ಯೇಸುವನ್ನು ನೋಡಿ ಕೇಳುತ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 21ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಆತನು ಯೆರೂಸಲೇಮನ್ನು ಸೇರಲು ಪಟ್ಟಣವೆಲ್ಲ ಗದ್ದಲವಾಗಿ ಈತನು ಯಾರು ಅಂದರು. ಯೇಸು ಕ್ರಿಸ್ತನನ್ನು 3ನೇ ಅಧ್ಯಾಯದಲ್ಲಿ ಮೊದಲಿಂಗನನ್ನು ನೋಡಿ ಕೇಳುವಂತ ಒಂದು ಪ್ರಶ್ನೆ, ಅರಣ್ಯದಿಂದ ಬರುವಂತ ಇವರು ಯಾರು? ನನಗೆ ಆ ವಾಕ್ಯದ ಕಂಪ್ಯಾರಿಸನ್ ಅನ್ನು ದೇವರಾತ್ಮನು ಹೇಳಿಕೊಡುವಾಗ ಬಹಳ ಆಶ್ಚರ್ಯವಾಗಿತ್ತು. ಈಗ ಈ ಪ್ರಶ್ನೆ ಕೇಳುತ್ತಾ ಇರುವಂತವ್ರು ಯಾರಂದ್ರೆ ಯೆರೂಸಲೇಮ್ ನಗರದವರು. ಯೇಸುವನ್ನು ನೋಡಿ ಪ್ರಶ್ನೆ ಕೇಳುತ್ತಾ ಇರುವಂತವ್ರು ಯಾರು ಅಂದರೆ ಇಸ್ರಾಯೇಲ್ಯರು. ಯೇಸು ಕ್ರಿಸ್ತನ ಒಳಗೆ ಬರುತ್ತಾ ಇದ್ದಾರೆ, ಯೆರೂಸಲೇಮ್ನೊಳಗೆ ಬರುತ್ತಿದ್ದಾರೆ. ನಿಮಗೆ ಗೊತ್ತು, ಕತ್ತೆಯ ಮೇಲೆ, ಕತ್ತೆಯ ಮರಿಯ ಮೇಲೆ ದೇವರು ಬರುತ್ತಾರೆ. ಒಳಗೆ ಬರುವಾಗ ಅವರಿಗೆ ಗೊತ್ತಾಗಲಿಲ್ಲ ಇವರು ಯಾರೆಂದು. ಒಂದು ಗುಂಪಿನ ಜನರಿಗೆ ಮಾತ್ರ ಗೊತ್ತಾಗುತ್ತದೆ, ಇವರು ಯಹೂದ್ಯರ ಅರಸನು, ಅದು ಗೊತ್ತಾಗ್ತಾ ಇದೆ. ಆದರೆ ಈ ಸ್ಥಳದಲ್ಲಿ ಅವರಿಗೆ ತಿಳಿಯದೇ ಇರುವಂತಹ ಒಂದು ರಹಸ್ಯ ಇದೆ, ಅದನ್ನ ನಾನು ನಿಮ್ಗೆ ಹೇಳುತ್ತೇನೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಯೇಸು ಕ್ರಿಸ್ತನು ಒಳಗೆ ಬರುವಾಗ ಅವರು ತನಗೆ ಸ್ವಂತವಾದದಲ್ಲಿ ಬಂದಿರುವಂತ ವಾಕ್ಯ ಹೇಳುತ್ತದೆ. ಇಸ್ರಾಯೇಲ್ಯರ ಯಹೂದ ಕುಲದಲ್ಲಿ ಅವರು ಜನಿಸುತ್ತಾರೆ ಎಂಬುದಾಗಿ ನೋಡುತ್ತೇವೆ ಶಾರೀರಿಕವಾಗಿ. ಆದರೆ ಆ ಜನರು ಇವರನ್ನು ನೋಡಿ ಕೇಳುತ್ತಾರೆ, ಇವರು ಯಾರು ಎಂದು. ಎಲ್ಲಿಂದ ಬರುತ್ತಾರೆ ಎಂಬುದಾಗಿ ಕೇಳಿದ ಕೂಡಲೇ ಅದರ ನೆಕ್ಸ್ಟ್ ವಾಕ್ಯವನ್ನು ಓದಿರಿ. ಅದಕ್ಕೆ ಆ ಜನರ ಗುಂಪಿನವರು, ಈತನು ಆ ಪ್ರವಾದಿ ಗಲಿಲಾಯದ ನಜರೇತಿನ ಯೇಸು ಅಂದರು. ನಿಮಗೆ ಒಂದು ವಿಷಯ ಗೊತ್ತಾ? ನಾಜರೇತಿಂದ ಯೇಸು ಎಲ್ಲಿ ಹೋದ್ರು ಗೊತ್ತಾ? ನೇರವಾಗಿ ಫಸ್ಟು ಇವರು ಹೇಳುತ್ತಾರೆ ನಾಜರೇತಿಂದ ಬಂದಂತಹ ಪ್ರವಾದಿ ಎಂಬುದಾಗಿ ಹೇಳುತ್ತಾರೆ. 4ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದಕ್ಕಾಗಿ ಹೋಗುತ್ತಾರೆ. 1ನೇ ವಾಕ್ಯದಿಂದ ಇದೆ. ಅವರು ಎಲ್ಲಿಂದ ಬರುತ್ತಾರೆ ಅಂದರೆ ನಜರೇತಿಂದ ಬರುತ್ತಾರೆ. ನಾಜರೇತ್ನಿಂದ ದೀಕ್ಷಾಸ್ನಾನ ತೆಗೆದುಕೊಂಡು ಅವರು ಮೇಲೆ ಬಂದ ಕೂಡಲೇ ಅವರು ದೇವರಾತ್ಮನ ಮೂಲಕವಾಗಿ ಅಡವಿಗೆ ಒಯ್ಯಲ್ಪಟ್ಟರು. ಅವರ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆ? ಅರಣ್ಯ. ನಾಜರೇತಿಂದ ಅವರು ಫಸ್ಟು ಎಲ್ಲಿಂದ ಆರಂಭಿಸುತ್ತಾರೆ? ಅರಣ್ಯದಲ್ಲಿ ಆರಂಭಿಸುತ್ತಾರೆ ಮಿನಿಸ್ಟ್ರಿಯನ್ನು ಆರಂಭಿಸುವಂಥದ್ದು. ನಾಜರೇತಿಂದ ಬಂದು ದೀಕ್ಷಾಸ್ನಾನ ತೆಗೆದುಕೊಂಡು ಅರಣ್ಯದಲ್ಲಿ ಸ್ಟಾರ್ಟ್ ಮಾಡುತ್ತಾರೆ. ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಡುತ್ತದೆ ಪರಮಗೀತ 3:6ರಲ್ಲಿ, ಅರಣ್ಯದಿಂದ ಬರುವಂತ ಇವರು ಯಾರು? ಮತ್ತಾಯ 21ನೇ ಅಧ್ಯಾಯದಲ್ಲಿ ಕೇಳುತ್ತಾರೆ ಇವರು ಯಾರೆಂಬುದಾಗಿ, ಎಲ್ಲಿಂದ ಬರುತ್ತಿದ್ದಾರೆ ಅಂತ. ಅದಕ್ಕೆ ಉತ್ತರ ಹೇಳುತ್ತಾರೆ, ಗಲಿಲಾಯದ ನಾಜರೇತಿಂದ ಬರುತ್ತಿದ್ದಾರೆ ಅಂತ. ಈಗ ಈ 3 ವಾಕ್ಯವನ್ನು ಚೆನ್ನಾಗಿ ಓದಿ ನೋಡಿರಿ. ಗಲಿಲಾಯದ ನಾಜರೇತಿಂದ ಅರಣ್ಯಕ್ಕೆ ಹೋಗಿ, ಯೇಸು ಅರಣ್ಯದಿಂದ ಯೆರೂಸಲೇಮಿಗೆ ಬರುತ್ತಾರೆ ಕಡೆಯದಾಗಿ. ಈಗ ಕೇಳುತ್ತಾರೆ ಇವರು ಯಾರೆಂದು. ಪರಮಗೀತ ಉತ್ತರ ಹೇಳುತ್ತದೆ, ಅರಣ್ಯದಿಂದ ಬರುವಂತ ಇವರು ಯಾರು? 3 ಕರೆಕ್ಟ್ ಆಗಿರುತ್ತದೆ. ಪರಮಗೀತ ಬರೆಯಲ್ಪಟ್ಟಿದ್ದು ಯಾವಾಗ? ಸೊಲೊಮೋನನ ಕಾಲದಲ್ಲಿ. ಯೇಸು ಅರಣ್ಯಕ್ಕೆ ಹೋಗಿದ್ದು ಯಾವ ಕಾಲಘಟ್ಟದಲ್ಲಿ? ಹೊಸ ಒಡಂಬಡಿಕೆ ಕಾಲಘಟ್ಟ. ಅಲ್ಲಿ ವಾಕ್ಯ ಹಾಗೆ ಸ್ಪಷ್ಟವಾಗಿ ನೀವು ಓದುವುದಾದರೆ, ಅದನ್ನು ಓದುವಾಗ ದೇವರಾತ್ಮನು ಹೇಳಿದ್ರು, ಈ ಅರಣ್ಯದಿಂದ ಹೊರಟು ನಾಜರೇತಿಂದ ಅರಣ್ಯಕ್ಕೆ ಬಂದು ಅರಣ್ಯದಿಂದ ಯೆರೂಸಲೇಮಿಗೆ ಬರುತ್ತಾರೆ. ಈಗ ಜನರು ಕೇಳುತ್ತಾರೆ, ನಾಜರೇತಿಂದ ಬರುತ್ತಿರುವಂತ ಪ್ರವಾದಿ ಇವರೇ? ಎಲ್ಲಿಂದ ಬರುತ್ತಿದ್ದಾರೆ? ಅರಣ್ಯದಿಂದ ಬರುತ್ತಿದ್ದಾರೆ. ಇದನ್ನೇ ಪರಮಗೀತ ಹೇಳುತ್ತದೆ. ಹಾಗಾದ್ರೆ ಯೇಸು ಕ್ರಿಸ್ತನು ಕೂಡ ಇದೇ ರೂಟಿಂದ ಬಂದಿದ್ದಾರೆ, ಅರಣ್ಯದಿಂದಲೇ ಯೆರೂಸಲೇಮಿನೊಳಗೆ ಪ್ರವೇಶಿಸಿದ್ದಾರೆ. ಆದರೆ ಇಲ್ಲಿ ಏನು ಸಮಸ್ಯೆ ಇದೆ ಅಂತ ಕೇಳುವುದಾದರೆ, ಯೇಸು ಕ್ರಿಸ್ತನು ಇಸ್ರಾಯೇಲ್ನೊಳಗೆ ಪ್ರವೇಶಿಸುತ್ತಾರೆ. ಇಸ್ರಾಯೇಲ್ನೊಳಗೆ ಬಂದು ಆ ಜನರ ಮಧ್ಯದಲ್ಲಿ ಅರಣ್ಯದಿಂದ ಬಂದು ಯೆರೂಸಲೇಮಿನೊಳಗೆ ಪ್ರವೇಶಿಸುತ್ತಾರೆ. ಆದರೆ ವಾಕ್ಯ ಹೇಳುತ್ತದೆ, ಜನರಿಗೆ ಇವರು ಯಾರೆಂಬುದಾಗಿ ಗೊತ್ತಾಗಲಿಲ್ಲ. ಇವರು ಯಾರೆಂದು ಕೇಳುತ್ತಾರೆ. 33 ವರ್ಷ ಅವರೊಂದಿಗೆ ಇದ್ದಾರೆ. ಸರಿ, ಒಂದು ಕಡೆ ಅದು ಶಾರೀರಿಕವಾಗಿದ್ರು, ಅದನ್ನು ಕೂಡ ಬಿಡಿ, ಅದು ಕೂಡ ತಿಳಿಯದೇ ಇರುವುದಕ್ಕೆ ಅವಕಾಶ ಇದೆ. ಆದರೆ ಅವರು ಅವರ ವೇದವನ್ನು ಇಟ್ಟುಕೊಂಡಿದ್ದಾರೆ, ಅವರು ಬರೆದುಕೊಟ್ಟ ಸತ್ಯವೇದ ಇಟ್ಕೊಂಡಿದ್ದಾರೆ. ಅವರ ಸತ್ಯವೇದದಲ್ಲಿ ಯೇಸು ಇದ್ದಾರೆ. ಯೇಸುವೆ ಹೇಳುತ್ತಾರೆ, ಧರ್ಮಶಾಸ್ತ್ರವನ್ನು ಪರೀಕ್ಷಿಸಿ ನೋಡಿ, ಅವು ನನ್ನ ಕುರಿತಾಗಿ ಸಾಕ್ಷಿ ಹೇಳುತ್ತದೆ. ಕೈಯಲ್ಲಿ ವಾಕ್ಯ ಇಟ್ಟುಕೊಂಡಿದ್ದಾರೆ, ವಾಕ್ಯ ಅವರು ಬರೆದುಕೊಟ್ಟದ್ದು. ಆದರೆ ಅವರನ್ನು ನೋಡಿ ಕೇಳುತ್ತಾರೆ, ಇವರು ಯಾರು ಎಂಬುದಾಗಿ. ಇದೇ ಪರಿಸ್ಥಿತಿಯೇ ಇವತ್ತು ಸಭೆಗೂ ಕೂಡ ಇದೆ. ಸಭೆ ಇವತ್ತು ಯೇಸುವನ್ನು ನೋಡಿ ಪ್ರಶ್ನೆಯನ್ನು ಕೇಳುತ್ತಲೇ ಇದೆ, ಇವರು ಯಾರು? ಕೂಡಲೇ ನಾವೇನು ಹೇಳ್ತೇವೆ? ಅದೇಗ್ರಿ ನಾವು ಕೇಳುತ್ತೇವೆ, ನಮಗೆ ಯೇಸು ಯಾರಂತ ಗೊತ್ತಲ್ವಾ? ಯಾರಿಗೆ ಗೊತ್ತು? ಆ ಮತ್ತಾಯ 21ನೇ ಅಧ್ಯಾಯದಲ್ಲಿ ಓದುವಾಗ ಅಲ್ಲಿ ವಾಕ್ಯ ಹೇಳುತ್ತದೆ, ಒಂದು ಗುಂಪು ಹೇಳುತ್ತದೆ, ಯಹೂದ್ಯರಿಗೆ ಅರಸನಾಗಿ ಬರುವಂತವನಿಗೆ ಘನ ಉಂಟಾಗಲಿ. ಹಾಗಾದ್ರೆ ಅವರಿಗೆ, ಯೆರೂಸಲೇಮ್ ನಗರದವರಿಗೆ ಯೇಸುವನ್ನು ನೋಡುವಾಗ ಹೇಗೆ ಕಾಣ್ತಾ ಇದೆ? ಅರಸನಾಗಿ ಕಾಣ್ತಾ ಇದ್ದಾರೆ. ಸರಿ, ಇನ್ನೊಂದು ಗುಂಪಿನವರು ಏನು ಹೇಳಿದ್ರು? ನಾಜರೇತಿನಿಂದ ಬರುವಂತ ಪ್ರವಾದಿ. ಯೇಸು ಕ್ರಿಸ್ತನು ಇದೇ ಪ್ರಶ್ನೆಗೆ ಉತ್ತರ ಹೇಳುವಾಗ, ಜನರು ನನ್ನನ್ನು ಯಾರೆನ್ನುತ್ತಿದ್ದಾರೆ ಎಂಬುದಾಗಿ ಕೇಳುವಾಗ ಆ ಸ್ಥಳದಲ್ಲಿ ಶಿಷ್ಯರು ಹೇಳುತ್ತಾರೆ, ನಿಮ್ಮನ್ನು ಕೆಲವರು ಪ್ರವಾದಿ ಎಂದು ಹೇಳುತ್ತಾರೆ.
ಮುಂದಿನ ಪ್ರಶ್ನೆ ಯೇಸು ಕೇಳುತ್ತಾರೆ, ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು. ಅವರು ಪ್ರವಾದಿ ಎಂಬುದಾಗಿ ಹೇಳಿ, ಇನ್ನೊಬ್ಬರು ನನ್ನ ಅರಸ ಅಂತ ಹೇಳಿ, ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಹೇಳಿದಾಗ ಕೂಡಲೇ ಪೇತ್ರನು ಹೇಳುತ್ತಾರೆ, ನೀವು ಯಾರು? ಉನ್ನತನಾಗಿರುವ ದೇವರ ಕುಮಾರನು. ದೇವರು ಹೇಳುತ್ತಾರೆ, ಇದು ಪರಲೋಕದ ಪ್ರಕಟಣೆ, ಇದನ್ನು ಯಾರತ್ರನೂ ಹೇಳ್ಬೇಡ. ನಾನು ಯಾರೆಂಬುದಾಗಿ ನಿನಗೇನಾಯಿತು? ಪರಲೋಕ ಹೇಳಿತು. ಇನ್ನೂ ಯೇಸುವಿಗೆ ಉತ್ತರ ಸಿಗಲಿಲ್ಲ. ಯೇಸುವನ್ನು ದೇವಕುಮಾರನೆಂಬುದಾಗಿ ನಾವು ನಂಬುತ್ತೇವೆ, ಅದರಲ್ಲಿ ಸಂದೇಹವಿಲ್ಲ. ಆದರೆ ಪರಮಗೀತದಲ್ಲಿ ಕೇಳಲ್ಪಟ್ಟಂತ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಇಲ್ಲ. ಅರಣ್ಯದಿಂದ ಬರುವಂತಹ ಇವರು ಯಾರು? ಹಾಗಾದ್ರೆ ಈ ಅರಣ್ಯದಿಂದ ಬರುವಂತ ಇವರು ಯಾರು ಅಂತ ಹೇಳಿದ್ರೆ ವಾಕ್ಯ ಹೇಳುತ್ತದೆ, ಅವರು ಮದಲಿಂಗನು. ಆ ಮದಲಿಂಗನು ಯಾರು? ಸಭೆಗೆ ಅವರು ಮದಲಿಂಗನು. ಯಹೂದ್ಯರಿಗೆ ಯಾರು? ಅವರು ಅರಸನು. ಒಂದು ಗುಂಪಿನ ಜನರಿಗೆ ಯಾರು? ಅವರು ಪ್ರವಾದಿ. ಇವತ್ತು ಒಂದು ಗುಂಪು ಯೇಸುವನ್ನು ಪ್ರವಾದಿ ಎಂದು ಒಪ್ಪಿಕೊಳ್ಳುತ್ತದೆ, ಅವರೇ ಪ್ರವಾದಿ, ದಿ ಪ್ರಾಫಿಟ್ ಎಂಬುದಾಗಿ. ಒಂದು ಗುಂಪು ಯಹೂದ್ಯರಿಗೆ ಅವರನ್ನು ಅರಸನಾಗಿ ನೋಡುವುದಕ್ಕೆ ಆಯಿತು. ಒಂದು ಗುಂಪಿನವರು ಅವರನ್ನು ದೇವಕುಮಾರನಾಗಿ ಪ್ರಕಟಣೆ ಇರುವ ಆತನೆಂಬುದಾಗಿ ನೋಡಿದರು. ಆದರೆ ಒಬ್ಬರಿಗೆ ಮಾತ್ರವೇ ಅವರನ್ನು ಮದಲಿಂಗನೆಂಬುದಾಗಿ ನೋಡುವುದಕ್ಕೆ ಸಾಧ್ಯವಾಯಿತು. ಯಾಕಂದ್ರೆ ಹೆಂಡತಿಯಿಂದ ಮಾತ್ರವೇ ಅವರನ್ನು ಗಂಡನಾಗಿ ನೋಡೋಕೆ ಸಾಧ್ಯ. ವಾಕ್ಯ ಹೇಳುತ್ತದೆ, 2 ಕೊರಿಂಥ 11:2-3 ವಾಕ್ಯ ಹೇಳುತ್ತದೆ, ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ನಿಮ್ಮನ್ನು ಒಪ್ಪಿಸುವಂತೆ. ಅನೇಕರಿಗೆ ಅರಸನಾಗಿರಬಹುದು. ಚೆನ್ನಾಗಿ ಗಮನಿಸಿರಿ, ಅನೇಕರಿಗೆ ಹೇಗಿರಬಹುದು? ಅರಸನಾಗಿರಬಹುದು. ಒಂದು ದೇಶಕ್ಕೆ ಅರಸನಾಗಿರಬಹುದು, ಸಂದೇಹವಿಲ್ಲ. ಆ ದೇಶದಲ್ಲಿ ಅವರಿಗೆ ಇಷ್ಟವಾದವರು, ಇಷ್ಟವಾಗದೇ ಇರುವುದು ಎಲ್ಲರಿಗೂ ಕೂಡ ಅವರ ಅರಸನೇ, ಅದರಲ್ಲಿ ಸಂದೇಹವಿಲ್ಲ. ಈಗ ಲೋಕವೇ ದೇವರ ಕಂಟ್ರೋಲಲ್ಲಿದೆ. ನಾನು ಹೇಳ್ತಿರೋದು ಆಕಾಶ ಭೂಮಿ ಎಲ್ಲವೂ ದೇವರ ಕಂಟ್ರೋಲಲ್ಲಿದೆ, ಆ ರೀತಿಯ ಬೈಬಲ್ ಹೇಳುತ್ತದೆ. ಆದರೆ ಈ ಆಕಾಶ ಭೂಮಿಯಲ್ಲಿ ಸೈತಾನನ ಕ್ರಿಯೆ ಇದೆಯಾ ಇಲ್ವಾ? ಇದೇ ತಾನೇ. ಆದ್ರೆ ಇದಕ್ಕೂ ಕೂಡ ಸೇರಿ ದೇವರು ಏನಾಗಿದ್ದಾರೆ? ಅರಸನಾಗಿದ್ದಾರೆ. ಒಂದು ದೇಶ ಇದೆ, ಆ ದೇಶದೊಳಗೆ ಕೆಲವು ಉಗ್ರವಾದಿಗಳಿದ್ದಾರೆ. ಅವರು ಸರ್ಕಾರಕ್ಕೆ ವಿರುದ್ಧವಾಗಿ ಅನೇಕ ಕಾರ್ಯ ಮಾಡುತ್ತಿದ್ದಾರೆ. ಆದರೂ ಕೂಡ ಇಡೀ ದೇಶಕ್ಕೆ ಅವರೇ ಪ್ರಧಾನಿಯಾಗಿದ್ದಾರೆ. ಅವರು ಸ್ವೀಕರಿಸದಿದ್ದರೂ ಕಾನೂನು ಪ್ರಕಾರ ಅವರೇನೆ. ಅದೇ ರೀತಿ ಯೇಸು ಕ್ರಿಸ್ತನು ಎಲ್ಲರಿಗೂ ಅರಸನು. ಯಾಕಂದ್ರೆ ಪ್ರಕಟಣೆಯ ಪುಸ್ತಕ 1:5 ಹೇಳುತ್ತದೆ, ನಂಬತಕ್ಕ ಸಾಕ್ಷಿಯು, ಸತ್ತವರಿಂದ ಮೊದಲು ಎದ್ದು ಬಂದವನು, ಭೂರಾಜರಿಗೆ ಒಡೆಯನಾದ ಯೇಸು ಕ್ರಿಸ್ತನೆಂಬುದಾಗಿ ಹೇಳುತ್ತದೆ. ಈ ಭೂರಾಜರಿಗೆ ಒಡೆಯನು ಯಾರು? ಯೇಸು ಕ್ರಿಸ್ತನು. ಕೆಲವರು ಅದನ್ನು ಅಂಗೀಕರಿಸಬಹುದು, ಕೆಲವರು ವಿರೋಧಿಸಬಹುದು, ಆದರೂ ಅವರೇ ರಾಜ. ಎರಡನೆಯದಾಗಿ, ಒಂದು ಪರ್ಟಿಕ್ಯುಲರ್ ಗುಂಪಿನವರಿಗೆ ಮಾತ್ರ ಅವರು ಪ್ರವಾದಿ. ಪರ್ಟಿಕ್ಯುಲರ್ ಗುಂಪಿನವರಿಗೆ ಮಾತ್ರ ಏನು? ಪ್ರವಾದಿ. ಕೆಲವು ಗುಂಪಿನವರು ಹೇಳುತ್ತಾರೆ, ಪ್ರಕಟಣೆ ಹೊಂದಿರುವಂತವರು ಹೇಳುತ್ತಾರೆ, ಅವರು ಪರಲೋಕದ ದೇವರು, ದೇವಕುಮಾರನು, ಅದನ್ನು ಒಪ್ಪಿಕೊಳ್ಳುತ್ತೇವೆ. ಆದರೆ ಒಬ್ಬರು ಮಾತ್ರ ಹೇಳುವುದಕ್ಕೆ ಸಾಧ್ಯ, ಇವರು ನನ್ನ ಮದಲಿಂಗನು, ಗಂಡ ಎಂಬುದಾಗಿ. ಅನೇಕರು ಹೇಳಿದ್ರೆ ಏನಾಗುತ್ತೆ? ಅನೇಕರು ಬಂದು ಇವರು ನನ್ನ ಗಂಡ, ಅದು ಹೇಗಿರುತ್ತದೆ ಎಂಬುದಾಗಿ ನೋಡಿ, ಅದು ತಪ್ಪಾಗುತ್ತದೆ. ಒಬ್ಬರು ಮಾತ್ರ ಹೇಳುವುದಕ್ಕೆ ಸಾಧ್ಯ, ಇವರು ನನ್ನ ಮದಲಿಂಗನೆಂದು. ಹಾಗಾದ್ರೆ ಯಾರು ಹೇಳುವುದಕ್ಕೆ ಸಾಧ್ಯ? ಶುದ್ಧ ಕನ್ನಿಕೆಯಾಗಿ ಆ ಒಬ್ಬನೇ ಪುರುಷನಿಗೆ ನೇಮಿಸಲ್ಪಟ್ಟಂತಹ ಆ ಸಭೆ ಮಾತ್ರವೇ ಹೇಳಲು ಸಾಧ್ಯ, ಇವರು ನನ್ನ ಮದಲಿಂಗನು. ಅರಣ್ಯದಿಂದ ಬಂದಂತ ಇವರು ಯಾತಕ್ಕಾಗಿ ಬಂದರು? ಅಲ್ಲಿಂದ ಅವರು ಹೊರಟು ಬಂದರು. ಬರುವ ಮಾರ್ಗದಲ್ಲಿ ಒಬ್ಬೊಬ್ಬರು ಒಂದೊಂದರ ಹೇಳ್ತಾ ಬಂದರು. ಒಂದು ಗುಂಪು ಈತನು ಬಡಗಿಯ ಮಗನಲ್ಲವೇ ಅಂತ ಹೇಳಿತು, ಇನ್ನೊಂದು ಗುಂಪು ಮರಿಯಳ ಮಗನಲ್ಲವೇ ಅಂತ ಹೇಳಿತು, ಒಂದು ಗುಂಪು ಇವರನ್ನು ಪ್ರವಾದಿ ಅಂತ ಹೇಳಿತು, ಇನ್ನೊಂದು ಗುಂಪು ಇವರನ್ನು ಯಹೂದ್ಯರಿಗೆ ಅರಸನು ಅಂತ ಹೇಳಿತು. ಇದೆಲ್ಲ ನಡೆಯುತ್ತಾ ಇದೆ. ಆದರೆ ಮತ್ತೆ ಕೇಳುತ್ತಾ ಇದ್ದಾರೆ, ಅರಣ್ಯದಿಂದ ಬರುತ್ತಿರುವಂತ ಇವರು ಯಾರೆಂದು. ನಾನು ಹೊರಟು ಬರುತ್ತೇನೆ, ಇವರು ಯಾರು ಎಂಬುದಾಗಿ ಕೇಳುತ್ತಾ ಕಡೆಯದಾಗಿ ಒಬ್ಬರು ಮಾತ್ರ ಹೇಳಿದ್ರು, ಈತನು ನನ್ನ ಪ್ರಿಯನು, ನನ್ನ ನಲ್ಲನನ್ನು ಒರಗಿಕೊಂಡು ಬರುತ್ತೇನೆ. ಇವತ್ತು ಈ ನಲ್ಲನು ಎಲ್ಲಿಂದ ಬರುತ್ತಿದ್ದಾರೆ? ಅರಣ್ಯದಿಂದ ಬರುತ್ತಿದ್ದಾರೆ. ಈಗ ಮದಲಗಿತ್ತಿ ಇವರೊಂದಿಗೆ ಬರುವಂತವಳಾಗಿದ್ದರೆ, ಆಕೆ ಮದಲಗಿತ್ತಿಯಾಗಿದ್ರೆ ಆಕೆ ಮಾತ್ರವೇ ಇರೋದಕ್ಕೆ ಸಾಧ್ಯ. ಹಾಗೆ ಆಕೆ ಒಬ್ಬಳಾಗಿರ್ಬೇಕಂದ್ರೆ ಈಕೆ ಎಲ್ಲಿಂದ ಬರಬೇಕು? ಓದಿರಿ ಆ 8ನೇ ಅಧ್ಯಾಯ 5ನೇ ವಾಕ್ಯವನ್ನು ಮತ್ತೊಮ್ಮೆ ಓದಿರಿ. ನಲ್ಲನನ್ನು ಒರಗಿಕೊಂಡು ಅಡವಿಯಿಂದ ಬರುವ ಇವಳು ಯಾರು? ಆ ಮದಲಿಂಗನ ಮದಲಗಿತ್ತಿ ಅಂತ ಹೇಳಿದ್ರೆ ಖಂಡಿತವಾಗಿ ಅವರನ್ನು ಒರಗಿಕೊಂಡು ಬರುವವಳಾಗಿ ಇರಬೇಕು. ಖಂಡಿತವಾಗಿ ಎಲ್ಲಿಂದ ಬರಬೇಕು? ಅರಣ್ಯದಿಂದಲೇ ಬರಬೇಕು. ಯಾಕಂದ್ರೆ ಮದಲಿಂಗನು ಅರಣ್ಯದಿಂದ ಬರುತ್ತಿದ್ದಾರೆ. ಅವರು ರಾಜ ಅರಮನೆಯಿಂದ ಬರುತ್ತಿದ್ದಾರೆ ಅಂದ್ರೆ ರಾಣಿಯು ಕೂಡ ಅರಮನೆಯಿಂದಲೇ ಬರುತ್ತಾರೆ. ರಾಜ ಬಂದು ಬೇರೆ ಸ್ಥಳದಿಂದ ಬರುತ್ತಾರೆ ಅಂದ್ರೆ ಅವರೊಂದಿಗೆ ಅವರು ಕೂಡ ಬರುತ್ತಾರೆ. ಆದರೆ ನಮ್ಮ ಮದಲಿಂಗನು ಅರಣ್ಯದಿಂದ ಬರುತ್ತಿದ್ದಾರೆ ಅಂದ್ರೆ ಮದಲಗಿತ್ತಿ ಕೂಡ ಎಲ್ಲಿಂದ ಬರಬೇಕು? ಅರಣ್ಯದಿಂದಲೇ ಬರಬೇಕು. ಆದ್ದರಿಂದಲೇ ಆ ರೀತಿಯಾಗಿ ಬರುವಂತ ಆ ಗುಂಪನ್ನು ನೋಡಿ ಪರಲೋಕ ಕೇಳುತ್ತದೆ, ಇವರು ಯಾರು? ಎಲ್ಲಿಂದ ಬಂದವರು? ಅದಕ್ಕೆ ವಾಕ್ಯ ಹೇಳುತ್ತದೆ, ಇವರು ಮಹಾ ಹಿಂಸೆಯನ್ನು ತಾಳಿಕೊಂಡು ಬಂದವರು, ಅರಣ್ಯದಿಂದ ಬಂದವರು. ಹಾಗಾದರೆ ನಮ್ಮ ಜೀವಿತದಲ್ಲಿ ಅರಣ್ಯ ಎನ್ನುವಂಥದ್ದು, ಉಪದ್ರವ ಎನ್ನುವಂಥದ್ದು ಒಂದು ಪಾರ್ಟ್. ನೀವು ಆತನನ್ನು ಹೊರಗಿಕೊಂಡು ಅದರೊಂದಿಗೆ ಹಾದು ಹೋಗಬೇಕಾಗಿರುವಂಥದ್ದು ನೇಮಿಸಲ್ಪಟ್ಟಿರುವಂಥದ್ದು. ಇವತ್ತು ನಮ್ಮಲ್ಲಿ ಅನೇಕರಿಗೆ ಪ್ರಶ್ನೆ ಇದೆ, ಯಾಕೆ ನನಗೆ ಈ ಉಪದ್ರವ? ನಾನು ಯಾಕೆ ಈ ಮಾರ್ಗವನ್ನು ಹಾದು ಹೋಗುತ್ತಿದ್ದೇನೆ? ಕೆಲವರೆಲ್ಲ ಏನು ಹೇಳುತ್ತಾರೆ ಅಂದ್ರೆ, ನಾನು ದಶಮ ಭಾಗ ಕಾಣಿಕೆ ಎಲ್ಲ ಕರೆಕ್ಟಾಗಿ ತಾನೇ ಕೊಡ್ತಿದ್ದೇನೆ, ನನಗೆ ಯಾಕೆ ಈ ರೀತಿ ನಡೀತಿದೆ? ನೀವು ದಶಮ ಭಾಗ ಕಾಣಿಕೆ ಕೊಟ್ಟರು ಕೊಡದಿದ್ರೂ ನಡೆಯುತ್ತದೆ.
ನೀವು ಮೊದಲಗಿತ್ತಿ ಅಂದರೆ ಇದು ನಡೆಯುತ್ತದೆ. ವಾಕ್ಯ ಕೂಡ ಹೇಳುತ್ತದೆ, ಯೆಶಾಯ 51ನೇ ಅಧ್ಯಾಯದಲ್ಲಿ ಓದುವಾಗ 2ನೇ ವಾಕ್ಯ ಹೇಳುತ್ತದೆ, ನಿಮ್ಮ ಪಿತೃವಾದ ಅಬ್ರಹಾಮನನ್ನು ನಿಮ್ಮನ್ನು ಹೆತ್ತ ಸಾರಾಳನ್ನು ದೃಷ್ಟಿಸಿರಿ. ಅಬ್ರಹಾಮನು ಒಬ್ಬನೇ ಇದ್ದಾಗ ನಾನು ಅವನನ್ನು ಕರೆದು ಆಶೀರ್ವದಿಸಿ ಸಂತಾನದಿಂದ ಹೆಚ್ಚಿಸಿದನಲ್ಲವೇ. ಆ ರೀತಿ ತಾನೇ ಇದೆ. ಅವನು ಒಬ್ಬನಾಗಿದ್ದನಂತೂ ತಾನೇ ಅಲ್ಲಿದೆ. ಆದರೆ ವಾಕ್ಯ ಯಾರ್ಯಾರ ಕುರಿತಾಗಿ ಹೇಳಿತು? ಅಬ್ರಹಾಮನು, ಸಾರಾಳು, ಅಬ್ರಹಾಮನು ಎರಡು ಸೇರಿಯೇ ಒಂದು. ಅಬ್ರಹಾಮನು ಒಂಟಿ ಅಲ್ಲ. ಆದರೆ ಅಬ್ರಹಾಮನು ಸಾರಾಳು ಇಬ್ಬರನ್ನು ಕರೆಯುತ್ತಾರೆ. ಆದರೆ ಕರೆಯುವಾಗ ಹೇಳುತ್ತಾರೆ ಅವನು ಒಬ್ಬನೇ ಇರುವಾಗ. ಸರಿ, ಸಾರಾಳನ್ನು ಕರ್ಕೊಂಡು ಬಂದಿದ್ದಾಯಿತು. ಈಗ ಸಾರಾಳು ಕೇಳುತ್ತಾಳೆ, ಅದೇ ನಾನು ಯಾವಾಗಲೂ ಹೇಳುತ್ತೇನೆ, ಅಬ್ರಹಾಮನನ್ನು ದೇವರೊಂದು ಕರೆಯುವಿಕೆಯಲ್ಲಿ ಕರೆಯುವಾಗ, ಆ ಕರೆಯುವಿಕೆಯಲ್ಲಿ ಅಬ್ರಹಾಮನು ಬರುವಾಗ, ಅಬ್ರಹಾಮನನ್ನು ಒಂಟಿಯಾಗಿ ಕರೆದ್ರೆ ಬರೋದು ಈಸಿ. ಅಬ್ರಹಾಮನನ್ನು ಒಂಟಿಯಾಗಿ ಕರೆದ್ರೆ ಬರುವುದು ಈಸಿ. ಅಬ್ರಹಾಮನ ನೀನು ಹೊರಟು ಹೋಗು, ಅವ್ರು ಹೋಗ್ತಾರೆ, ಕನ್ಫರ್ಮ್ ಆಗಿ ಹೋಗ್ತಾರೆ. ದೇವರು ಹೇಳುತ್ತಾರೆ ಸಾರಾಳನ್ನು ಕರ್ಕೊಂಡು ಹೋಗು, ಅವನು ಒಬ್ಬನೇ ಇರುವಾಗ. ಹಾಗಂದರೆ ಅಬ್ರಹಾಮನು ಅಂದರೆ ಅಬ್ರಹಾಮನು ಒಬ್ಬನಲ್ಲ, ಸಾರಾಳು ಸೇರಿಸಿಯೇ ಅಬ್ರಹಾಮನು. ಅವನು ಒಬ್ಬನಾಗಿರುವಾಗ ಈಗ ಕರ್ಕೊಂಡು ಬರುವಾಗ ಅಬ್ರಹಾಮನನ್ನು ಎಲ್ಲಿ ಕರ್ಕೊಂಡು ಹೋದ್ರು ಗೊತ್ತಾ? ಓದಿರಿ 12ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 10ನೇ ವಾಕ್ಯ. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಹಾಗಾದರೆ ಕರೆದುಕೊಂಡು ಹೋಗುವಾಗ ಒಂದು ಅರಣ್ಯ ಬರುತ್ತದೆ, ಒಂದು ಕ್ಷಾಮ ಬರುತ್ತದೆ, ಒಂದು ವಿಧವಾದ ಬಲಹೀನತೆ ಬರುತ್ತದೆ, ಕೊರತೆ ಬರುತ್ತದೆ. ಅದು ಪ್ರಯಾಣದ ಒಂದು ಭಾಗ. ಕರ್ತನೆ ಹೇಳುತ್ತಾರೆ ಎಲ್ಲಿ ಹೋಗಿದ್ದಾರೆ? ಕಾನಾನ್ಗೆ ಹೋಗಿದ್ದಾರೆ. 4-5 ವಾಕ್ಯ ಹೇಳುತ್ತದೆ ಅವರು ಕಾನಾನ್ಗೆ ಹೋಗಿ ಸೇರಿದರು ಎಂಬುದಾಗಿ. ಕಾನಾನ್ಗೆ ಹೋಗಿದ್ದಾಯಿತು. ಆದರೆ ಅವರು ಹೇಳಿದ ಪ್ರಕಾರವಾಗಿ ಆ ವಾಗ್ದಾನ ಮಾಡಲ್ಪಟ್ಟಂತ ದೇಶಕ್ಕೆ ಅವರು ಹೋಗಿ ಅಲ್ಲಿ ನಿಂತಾಗ ದೇಶದಲ್ಲಿ ಬರಗಾಲ ಇತ್ತು. ಅದೇ ಕಾರ್ಯವೇ ಈಸಾಕನಿಗೂ ಕೂಡ ಇರುತ್ತದೆ. ಆ ಬರಗಾಲಿರುವಂಥ ದೇಶ ಯಾವುದು? ದೇವರು ವಾಗ್ದಾನ ಮಾಡಿರುವಂಥದ್ದು. ಕರ್ತನು ಹೇಳುತ್ತಿರುವುದು. ಈಗ ನಮ್ಮ ಪ್ರಶ್ನೆ ಏನು? ದೇವರು ಹೇಳುವಾಗ ಈ ರೀತಿಯಾಗಿರುತ್ತದಾ? ದೇವರು ಹೇಳಿದ್ರೆ ಈ ರೀತಿ ಬರುತ್ತದಾ? ದೇವರು ಹೇಳಿಯೇ ತಾನೇ ನಾನು ಈ ಸ್ಥಳಕ್ಕೆ ಬಂದಿದ್ದು. ದೇವರು ಹೇಳಿತಾನೆ ಈ ಸೇವೆಗೆ ನಾನು ಬಂದೆ. ದೇವರು ಹೇಳಿತಾನೆ ಈ ಜೀವಿತಕ್ಕೆ ನಾನು ಬಂದೆ. ಹಾಗಾದ್ರೆ ಯಾಕೆ ನನಗೀಗ ನಡೀತಿದೆ? ದೇವರು ಹೇಳುತ್ತಾರೆ ಅದು ನಿನ್ನ ಒಂದು ಪಾರ್ಟ್, ನಿನ್ನ ಜೀವಿತದ ಒಂದು ಭಾಗ. ಯಾಕಂದ್ರೆ ನಾನು ಅರಣ್ಯದಿಂದ ಬಂದೆ, ನನ್ನೊಂದಿಗೆ ಬರುವಂತ ನೀನು ಕೂಡ ಅರಣ್ಯದಿಂದಲೇ ಬರಬೇಕು. ಅರಣ್ಯ ಎನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಒಂದು ಭಾಗವಾಗಿದೆ. ಅದನ್ನೇ ನಿಮಗೆ ಹೇಳುತ್ತೇನೆ. ಸತ್ಯವೇದದಲ್ಲಿರುವಂತಹ ಎಲ್ಲ ದೇವಭಕ್ತರು, ಯೇಸು ಕ್ರಿಸ್ತನವರೆಗೂ ಪೌಲನವರೆಗೂ ಅರಣ್ಯವನ್ನು ಕ್ರಾಸ್ ಮಾಡದೇ ಇರುವಂತಹ ದೇವಭಕ್ತರು ಇಲ್ಲ. ಯಾವುದೋ ಒಂದು ಪರಿಸ್ಥಿತಿ ಬರುತ್ತದೆ, ಅದು ಯಾವ ಕಾಲದಲ್ಲಿ ಬೇಕಾದ್ರೂ ಬರಬಹುದು. ಈಗ ನೀವು ಇವರನ್ನು ತೆಗೆದುಕೊಳ್ಳಿ, ಮೋಶೆಯನ್ನು ನೋಡಿರಿ. ಮಗು ಹುಟ್ಟಿದ ಕೂಡಲೇ ಕೊಲ್ಲಲು ನೋಡುತ್ತಾರೆ, ಅಲ್ಲಿ ಆರಂಭವಾಗುತ್ತದೆ. ಆ ನಂತರ ಒಂದು 40 ವರ್ಷ ಅರಣ್ಯ, ಫರೋಹನಿಗೆ ಭಯಪಟ್ಟು ಓಡಿದನೆಂಬುದಾಗಿ ಇದೆ. ಆಮೇಲೆ 40 ವರ್ಷ ಅರಣ್ಯ, ಆಮೇಲೆ ಇಸ್ರೇಲ್ ಜನರಿಗಾಗಿ, ಆ ಜನರಿಗಾಗಿ ಇಷ್ಟೆಲ್ಲ ತ್ಯಾಗ. ಆದರೆ ಆ ಜನರೇ ಅವನಿಗೆ ವಿರುದ್ಧವಾಗಿ ಗುಣಗುಟ್ಟಿದರು, ಆ ಜನರೇ ಅವನಿಗೆ ವಿರೋಧವಾಗಿ ನಿಂತಿದ್ದಾರೆ. ಜೀವಿತ ಕಾಲವಿಲ್ಲ, ಏನೋ ಒಂದು ಸಮಸ್ಯೆ ಹಾಗೇ ಇದೆ. ಅದಕ್ಕಿಂತ ನಾನು ಬಹಳ ಹಾಗಾಗಿ ಯೋಚನೆ ಮಾಡುತ್ತೇನೆ, ಹೇಗಾದ್ರೂ ಯಾಕೋಬನು ತನ್ನ ಜೀವಿತ ಕಳೆದ ಎಂಬುದಾಗಿ. ಅವನ ಲೈಫಲ್ಲಿ ಅವನು ಯವನಸ್ಥನಾಗಿ ಇದ್ದ ಅಂದಿನಿಂದ, ಯೂತಿಂದ, ಯವನ ಪ್ರಾಯದಿಂದ ನೋಡಿರಿ, ಸಾಯುವ ತನಕ ಯಾವುದಾದ್ರೊಂದು ಸಮಸ್ಯೆ ಯಾವಾಗಲೂ ಅವನಿಗಿರುತ್ತದೆ. ಇಷ್ಟಕ್ಕೂ ದೇವರು ಅವನಿಗೆ ವಾಗ್ದಾನ ಮಾಡಿದ್ರು. ದೇವರು ಹೇಳುತ್ತಾರೆ ನಾನು ಏಸಾವನನ್ನು ಬಿಟ್ಟು ಯಾಕೋಬನನ್ನು ಪ್ರೀತಿಸಿದ್ದೆ ಅಂತ. ಅವರು ಪ್ರೀತಿಸಿ ಅವನ ಜೀವಿತದಲ್ಲಿ ನಡೆದಂಥ ಇನ್ಸಿಡೆಂಟ್ ಅನ್ನು ಯೋಚನೆ ಮಾಡಿ ನೋಡಿ. ಮೊದಲು ಅವನ ಅಣ್ಣ ಕೊಲ್ಲಲು ನೋಡ್ತಾನೆ. ಆನಂತರ ಸುಮ್ಮನೆ ಇರುವಂಥವನನ್ನು ಅವ್ರ ತಾಯಿ ಕರೆದು ಹೇಳ್ತಾರೆ, ಹೋಗಿ ಆಶೀರ್ವಾದವನ್ನು ಪಡ್ಕೋ. ಅದು ದೇವರ ಯೋಜನೆ, ದೇವರ ಉದ್ದೇಶ. ಕರೆಕ್ಟಾಗಿ ಹೇಳುತ್ತಾರೆ, ಹೋಗಿ ಆಶೀರ್ವಾದ ಪಡೆದ್ರೆ ಅವ್ರು ಹೇಳ್ತಾರೆ, ಏಸಾವ ಹೇಳುತ್ತಾನೆ ನಾನು ನಿನ್ನನ್ನು ಕೊಲ್ಲುತ್ತೇನೆ ಎಂದು. ಹೊರಟು ಅಲ್ಲಿ ಹೋಗುತ್ತಾನೆ. ಅವನಿಗೆ ಒಳ್ಳೆಯ ಮಾವ, ಬಹಳ ಒಳ್ಳೆಯ ಮಾವ. ಆ ರೀತಿಗೆ ಯಾರು ಸಿಗೋಲ್ಲ ನೋಡಿ ಅಲ್ವಾ? ಆ ರೀತಿ ಯಾರಿಗೂ ಸಿಗೋದೇ ಇಲ್ಲ. ಓದ್ ಕೂಡಲೇ ಸುಮ್ಮನೆ ಇರಬೇಡ, ಕೆಲಸ ಮಾಡೋ ಅಂತ ಹೇಳ್ದ. ಸರಿ, ಕೆಲಸ ಮಾಡಿದ್ರೆ ಹುಡುಗಿ ಕೊಡ್ತೀನಿ ಅಂತ ಹೇಳ್ತಾನೆ. ಮಾಡಿದ್ಮೇಲೆ ಬೇರೆ ಹುಡುಗಿ ಕೊಡ್ತಾನೆ. ಆ ನಂತರ 20 ವರ್ಷ ಅಲ್ಲಿ. ಆಮೇಲೆ ಲಾಬಾನನಿಗೆ ಭಯಪಟ್ಟು ಬರುತ್ತಾನೆ, ಅವನು ಹಿಂದಟ್ಟಿ ಬರುತ್ತಾನೆ. ಇಲ್ಲಿ ಬಂದ್ರೆ ಸಿಮಿಯೋನನು ಲೇವಿ ಹೋಗಿ ಒಬ್ಬನನ್ನು ಸಾಯಿಸಿ ಬರುತ್ತಾರೆ, ಅವರಿಗೆ ಭಯಪಟ್ಟು ಹೋಗುತ್ತಾನೆ. ಅಲ್ಲಿಂದ ಬಂದ್ರೆ ಯೋಸೆಫನ್ ಕಾಣ್ತಿಲ್ಲ. ಆನಂತರ ಬೆನ್ಯಾಮಿನನ್ನು ಕರ್ಕೊಂಡು ಹೋದ್ರು, ಯೋಸೆಫನ್ ಹತ್ರ ಬಿಟ್ಟು ಬಂದ್ರು. ಅವನು ಹೇಳುತ್ತಾನೆ, ಈ ಹಿರಿ ತಲೆಯನ್ನು ದುಃಖದೊಂದಿಗೆ ಪಾತಾಳಕ್ಕೆ ತಳ್ಳುತ್ತಿದ್ದೀರಿ. ಯೌವನಸ್ಥನೆಯಿಂದ ಮುಪ್ಪಿನವರೆಗೂ ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆ ಸಮಸ್ಯೆ ಸಮಸ್ಯೆ. ಕೆಲವರು ಹೇಳುತ್ತಾರೆ, ಅದು ಸತ್ಯ. ಕಳೆದ ಜನರೇಷನ್ ಅಲ್ಲಿ ಇದ್ದಂತಹ ತಂದೆ ತಾಯಿಯವರು ಹೇಳುತ್ತಾರೆ, ನಾನು ಹುಡ್ದಾಗ್ನಿಂದ ಕಷ್ಟವನ್ನು ನೋಡುತ್ತಲೇ ಬೆಳೆದಿದ್ದೇನೆ ರೀ, ನನ್ನ ಜೀವಿತದಲ್ಲಿ ನಾನು ಸಂತೋಷವನ್ನು ನೋಡೇ ಇಲ್ಲ ಅನ್ನುತ್ತಾರೆ. ಆಮೇಲೆ ಅನೇಕರು ಕೇಳೋ ಪ್ರಶ್ನೆಯನ್ನು, ಈ ರೀತಿನೇ ಹೋಗ್ಬೇಕಾ, ಹೀಗೆ ಇರಬೇಕಾ? ಅಂದ್ರೆ ಎಲ್ಲರಿಗೂ ಕೂಡ ಆ ರೀತಿಯಾಗಿ ನೇಮಿಸಲ್ಪಡುವುದಿಲ್ಲ. ಅವರ ಮೇಲೆ ಒರಗಿಕೊಂಡು ಬರುವಂತ ಅವರಿಗೆ ಇದು ನೇಮಿಸಲ್ಪಟ್ಟಿರುತ್ತದೆ. ಅವರು ಚೆನ್ನಾಗಿದ್ದಾರಲ್ಲ, ಇವ್ರು ಚೆನ್ನಾಗಿದ್ದಾರಲ್ಲ, ಅವರ ಜೀವಿತ ಹಾಗೆ ಹೋಗ್ತಾ ಇದೆಯಲ್ಲ, ಅದು ಅವರಿಗೆ ನೇಮಿಸಲ್ಪಟ್ಟಂಥದ್ದು. ನೀವು ಯೋಚನೆ ಮಾಡಿ ನೋಡಿ, ದಾವೀದನಿಗೆ ಇಷ್ಟು ಹೆಂಡತಿಯರಿದ್ದಾರೆ. ಎಲ್ಲ ಹೆಂಡತಿಯರಲ್ಲಿ
ದೇವರು ಬತ್ಷೆಬಾಳನ್ನು ಸೆಲೆಕ್ಟ್ ಮಾಡಿ ಬತ್ಷೆಬಾಳ ಹೊಟ್ಟೆಯಿಂದ ಹುಟ್ಟುವಂತ ಸೊಲೊಮೋನನನ್ನು ಅರಸನಾಗಿ ಸೆಲೆಕ್ಟ್ ಮಾಡುತ್ತಾರೆ. ಯಾಕೆ ಹಾಗೆ? ಅಬಿಗೈಲಳು ಅವರೇ ಇವನನ್ನು ಹುಡುಕಿಕೊಂಡು ಬಂದವರು. ಮೀಕಳು ಇವರು ಹೋಗಿ ಹುಡುಕಿಕೊಂಡು ಕರ್ಕೊಂಡು ಬರ್ತಾರೆ. ಇಷ್ಟೆಲ್ಲ ಜನ ಇರಬೇಕಾದ್ರೆ ಬತ್ಷೆಬಾಳು ಮಾತ್ರ ದೇವರ ಯೋಜನೆಯೊಳಗೆ ಬರುತ್ತಾಳೆ. ಬತ್ಷೆಬಾಳ ಮಗನನ್ನು ಮಾತ್ರ ಸೆಲೆಕ್ಟ್ ಮಾಡುತ್ತಾರೆ. ಇವತ್ತು ಯಾಕೆ ಆ ರೀತಿಯಾದ ಕಾರ್ಯ ಅಂತ ಯೋಚನೆ ಮಾಡಿ ನೋಡಿ. ದಾವೀದನೊಂದಿಗೆ ಇದ್ದಂತ ಅಷ್ಟು ಜನರು ಅವನ ಆಶೀರ್ವಾದದೊಂದಿಗೆ ಇರುವುದಕ್ಕಾಗಿ ಬಂದವರು. ಆದರೆ ಈಕೆ ಬಂದಂತ ಮಾರ್ಗ ತಪ್ಪಾಗಿದೆ. ನಾನು ಸರಿ ಅಂತ ಹೇಳ್ತಿಲ್ಲ, ದೇವರೇ ಅದಕ್ಕೆ ದಂಡನೆ ಕೊಟ್ಟು ಮುಗಿಸುತ್ತಾರೆ. ಬಂದಂತ ಮಾರ್ಗ ತಪ್ಪಾಗಿದೆ. ಆದರೆ ಈಕೆಯು ದಾವೀದನೊಂದಿಗೆ ಅರಮನೆಯಲ್ಲಿ ಇರುವುದಕ್ಕಿಂತ ಅರಣ್ಯದಲ್ಲಿ ಅಧಿಕವಾಗಿರುತ್ತಾರೆ. ಮೀಕಳನ್ನು ನೋಡಿರಿ, ಅರಮನೆಯಲ್ಲಿ ಮಾತ್ರ ಆತನೊಂದಿಗೆ ಇರುತ್ತಾಳೆ. ಯಾವ ಅರಣ್ಯದಲ್ಲೂ ಆತನೊಂದಿಗೆ ಇರೋದಿಲ್ಲ. ಅವರಪ್ಪ ಓಡಿಸುವಾಗ ಜೊತೆಗೆ ಓಡಬೇಕಾಗಿತ್ತು ತಾನೆ. ಕಳಿಸುತ್ತಾಳೆ ಆಕೆ, ನೀನು ಹೋಗ್ಬಿಡು ಎಂಬುದಾಗಿ. ನಾವೇನೆಂದುಕೊಳ್ಳುತ್ತೇವೆ ಆಕೆ ದಾವೀದನನ್ನು ಕಾಪಾಡಲು ಅಂತ. ಆಕ್ಚುಲ್ ಆಗಿ ಬೈಬಲ್ ಪ್ರಕಾರ ಜೊತೆಗೆ ತಾನೇ ಹೋಗ್ಬೇಕಾಗಿತ್ತು. ಜೊತೆಗೆ ಹೋಗ್ಲಿಲ್ಲ. ಈಗ ಸಾರಳು ಅಬ್ರಹಾಮನೊಂದಿಗೆ ಜೊತೆಗೆ ಬಂದ್ಲಲ್ವಾ? ಈಸಾಕನೊಂದಿಗೆ ರೆಬೆಕಾಳು ಕೂಡ ಜೊತೆಗೆ ಬಂದ್ಲಲ್ವಾ? ಜೊತೆಗೆ ತಾನೇ ಬರಬೇಕು. ಮೀಕಳು ಬರುವುದಿಲ್ಲ. ಮೀಕಳು ಹೇಳುತ್ತಾಳೆ, ನೀವು ಮಾತ್ರ ಹೋಗಿ. ಕೆಲವರನ್ನು ನೋಡಿ ನಾನು ಯಾವಾಗ್ಲೂ ಹೇಳುತ್ತೇನೆ, ಯೋಬನ ಹೆಂಡತಿಯಾಗಿ ಒಬ್ಬರು ಒಳ್ಳೆಯ ಅಮ್ಮ ನೀವು ನೋಡಕ್ಕಾಗಲ್ಲ. ನಿಜವಾಗ್ಲೂ ಆಕೆ ಬಹಳ ಒಳ್ಳೆಯವಳು. ಅಷ್ಟು ಸುಂದರವಾಗಿ ಮಕ್ಕಳನ್ನು ಬೆಳೆಸುತ್ತಾರೆ. ಆ ನಂತರವಾಗಿ ಯೋಬನಿಗೆ ತಲೆಯಿಂದ ಕಾಲಿನವರೆಗೂ ಗಾಯ. ಅಷ್ಟು ಹುಣ್ಣುಗಳಾದ ನಂತರವಾಗಿಯೂ ಕೂಡ ಎಲ್ಲರೂ ಬಿಟ್ಟು ಹೋಗುತ್ತಾರೆ. ಆದ್ರೆ ಆಕೆ ಮಾತ್ರ ಬಿಟ್ಟು ಹೋಗೋದಿಲ್ಲ, ಜೊತೆಗೆ ಇರುತ್ತಾಳೆ. ಆ ನಂತರವಾಗಿ ವಾಕ್ಯ ಹೇಳುತ್ತದೆ, ಆಕೆಗೆ ದೇವರು 10 ಮಕ್ಕಳನ್ನು ಕೊಟ್ಟರು. ಆ 10 ಮಕ್ಕಳನ್ನು ಇರುವುದಕ್ಕೆ ಆಕೆ ಆತನ ಜೊತೆಗೆ ಇದ್ಲಾ ಇಲ್ವಾ? ಇಷ್ಟೆಲ್ಲ ಕಷ್ಟದ ನಡುವೆ ಆಕೆ ಆತನೊಂದಿಗೆ ಇದ್ದಿಲ್ಲಲ್ವಾ? ಆದ್ರೆ ನಾವು ಯಾವತ್ತಾದ್ರೂ ಆಕೆಯನ್ನು ಒಳ್ಳೆಯವಳು ಎಂಬುದಾಗಿ ನೋಡಿದ್ದೇವಾ? ಯಾವತ್ತಾದ್ರೂ ನೋಡಿದ್ದೀವಾ? ನಾವು ಇಲ್ಲಿಯ ತನಕ ಆಕೆಯಲ್ಲಿ ಇರುವಂತಹ ಒಂದೇ ಒಂದು ನೆಗೆಟಿವ್ ಆದ ವಿಷಯವನ್ನೇ ಮಾತನಾಡ್ತಿದ್ದೇವೆ. ಏನದು? ದೇವರನ್ನು ದೂಷಿಸು. ಅನೇಕ ಸಮಯದಲ್ಲಿ ಅರಣ್ಯದಲ್ಲಿ ನೀವು ಯೋಚನೆ ಮಾಡಿ ನೋಡಿ, ಅಷ್ಟೊಂದು ಬರಗಾಲ, ಯೋಬನು ಎಲ್ಲವನ್ನೂ ಕಳ್ಕೊಂಡ. ಆಕೆ ಬಿಟ್ಟು ಹೋಗಲೇ ಇಲ್ಲ. ದೇವರನ್ನು ದೂಷಿಸಿ ಸಾಯಿ, ಅದು 2ನೇ ಪಾರ್ಟ್. ಆಕೆ ಬಿಟ್ಟು ಹೋಗಲೇ ಇಲ್ಲ, ಜೊತೆಗೇನೆ ಇದೆ. ಎಲ್ಲಾ ಹಂತದಲ್ಲೂ ಜೊತೆಗೆ ಇದ್ದಳು. ಒಬ್ಬ ವ್ಯಕ್ತಿಗೆ ತಲೆಯಿಂದ ಕಾಲಿನವರೆಗೂ ಉಣ್ಣಿದ್ರೆ ಆ ವ್ಯಕ್ತಿಯ ಸ್ಥಿತಿ ಹೇಗಿರುತ್ತದೆ? ಸರಿಯಾದ್ಮೇಲೂ ಕೂಡ ಹೇಗಿರುತ್ತದೆ ಅಂತ ಕೇಳುತ್ತಿದ್ದೇನೆ. ದೇಹದ ಪೂರ್ತಿಯ ಗುರುತುಗಳಿರುತ್ತದೆ, ದೇಹದಲ್ಲೆಲ್ಲ ಗಾಯಗಳು. ಆ ವ್ಯಕ್ತಿಯೊಂದಿಗೆ ಕಡೆ ತನಕ ಆಕೆ ಇದ್ದಾಳೆ. ಆದರೂ ಕೂಡ ಆಕೆಯ ಕುರಿತಾಗಿ ನಾವು ಯಾವ ಕೊರತೆಯನ್ನು ಮಾತಾಡ್ತಿದ್ದೇವೆ? ಅದರ ನಡುವೆ ಆಕೆ ಮಾತನಾಡಿದಂಥ ಒಂದು ಮಾತು, ಅದು ಮಾತ್ರ ಇಲ್ಲಿಯ ತನಕ ನಿಂತಿದೆ ನೋಡಿ. ಆದರೆ ಕಷ್ಟದಲ್ಲಿದ್ದ ಆಕೆಯನ್ನು ದೇವರು ಬಿಡಲಿಲ್ಲ. ಅರಣ್ಯದಲ್ಲಿ ಜೊತೆಯಾಗಿ ಬರುವಾಗ ಅದು ಬರೀ ಸಹೋದರಿಯರಿಗೆ ಮಾತ್ರ ಅಲ್ಲ. ನಾನು ಹೇಳುತ್ತೇನೆ, ಕರ್ತನು ಒಂದು ಕಠಿಣವಾದ ಹಾದಿಯಲ್ಲಿ ನಡೆಸುವಾಗ ಹಾದಿಯಲ್ಲಿ ಜೊತೆಯಾಗಿ ಬನ್ನಿ. ಕರ್ತನನ್ನೇ ಅವಲಂಬಿಸಿರಿ. ನಾನು ಮುಂದಿನ ಪಾಯಿಂಟ್ ಅದನ್ನೇ ಹೇಳುತ್ತೇನೆ. ಹಾಗೆಯೇ ಬನ್ನಿರಿ. ಅದು ಅರಣ್ಯವಾಗಿಯೇ ಇರುತ್ತದೆ. ಕೆಲವು ಸಮಸ್ಯೆಗಳಿರುತ್ತದೆ. ಅದು ಶಾರೀರಿಕವಾಗಿಯೋ ಆತ್ಮಿಕವಾಗಿಯೋ ಎಲ್ಲ ಒಂದು ಇರುತ್ತದೆ. ಸತ್ಯವೇದ ಹೇಳುತ್ತದೆ, ಅರಣ್ಯದಿಂದ ಆಕೆಯೂ ಬಂದಳು, ಅರಣ್ಯದಿಂದ ಇವರೂ ಬಂದರು. ಈಕೆ ಯಾರು? ಎಲ್ಲಿಂದ ಬಂದವಳು? ಮಹಾ ಹಿಂಸೆಯಿಂದ ತಾಳಿಕೊಂಡು ಬಂದವರು. 2ನೇದಾಗಿ ಓದಿರಿ, ಅದೇ 8ನೇ ಅಧ್ಯಾಯ 5ನೇ ವಾಕ್ಯ ಓದಿರಿ. ನಲ್ಲನನ್ನು ಒರಗಿಕೊಂಡು ಅಡವಿಯಿಂದ ಬರುವ ಇವಳು ಯಾರು? ಆ ಸೇಬು ಮರದ ಕೆಳಗೆ ನಿನ್ನನ್ನು ಎಬ್ಬಿಸಿದನಲ್ಲ, ಇಗೋ ಅಲ್ಲಿ ನಿನ್ನ ತಾಯಿಯು ನಿನ್ನನ್ನು ಹೆತ್ತಳು, ಅಲ್ಲೇ ಪ್ರಸವ ವೇದನೆ ಪಟ್ಟು ನಿನ್ನನ್ನು ಪಡೆದಳು. ಅಲ್ಲಿ ವಾಕ್ಯ ಹೇಳುತ್ತದೆ, ನಲ್ಲನನ್ನು ಒರಗಿಕೊಂಡು ಅಡವಿಯಿಂದ ಬರುವ ಇವಳು ಯಾರು? ಯೋಚನೆ ಮಾಡಿ ನೋಡಿ. ಒಂದು ಪ್ರಯಾಣ ಕಠಿಣವಾಗಿರುವಂಥದ್ದು, ಒಂದು ಪ್ರಯಾಣ ಲಘುವಾಗಿ ಇರುವಂಥದ್ದು ಪ್ರಯಾಣ ಮಾಡುವಂಥ ವ್ಯಕ್ತಿಯ ಮೇಲೆ ಆಧಾರವಾಗಿರುತ್ತೆ. ನಾವು ಯಾರೊಂದಿಗೆ ಪ್ರಯಾಣ ಮಾಡುತ್ತೇವೋ ಅವರ ನಿಮಿತ್ತವಾಗಿಯೇ ಆ ಒಂದು ಪ್ರಯಾಣದ ಆಶೀರ್ವಾದ. ಯಾವುದರಲ್ಲಿ ಹೋಗುತ್ತೇವೆ, ಹೇಗೆ ಹೋಗುತ್ತೇವೆ ಅನ್ನುವಂಥದ್ದು ಮುಖ್ಯವಲ್ಲ. ನನಗೆ ಚೆನ್ನಾಗಿ ನೆನಪಿದೆ, ನಮ್ಮ ತಾಯಿ ಒಂದು ಸಾಕ್ಷಿ ಹೇಳುತ್ತಿದ್ರು. ಮದುವೆ ಆದಂಥ ಹೊಸದ್ರಲ್ಲಿ ಅವರಿಗೆ ಊಟಕ್ಕೂ ಕೂಡ ಕಷ್ಟವಾಗಿತ್ತಂತೆ. ಆ ಒಂದು ಸಮಯದಲ್ಲಿ ಪ್ರೀತಿ ತೋರಿಸುವುದಕ್ಕೆ ಯಾರಾದ್ರೂ ವ್ಯಕ್ತಿ ಇದ್ದಿದ್ರೆ ಅವರಿಗೆ ಹಸಿವು ಏನಾಗ್ತಿರ್ಲಿಲ್ಲ. ನಮ್ಮ ತಾಯಿ ಹೇಳ್ತಿದ್ರು, ನಾನು ನಿನ್ನ ನೋಡ್ತಾನೇ ಕೂತ್ಕೊಳ್ತಿದ್ದೆ. ಅವರಿಗೆ ಊಟಕ್ಕೆ ಏನೂ ಇಲ್ಲ, ನನಗೇನಾದ್ರೂ ಕೊಡಬೇಕು. ಆದ್ರೆ ಆ ಕಷ್ಟದಲ್ಲಿಯೂ ಅವರ ಒಂದೇ ಆಲೋಚನೆ ಏನಾಗಿತ್ತಂದ್ರೆ, ಈ ಮಗುವನ್ನು ಬೆಳೆಸಬೇಕು, ಇವನನ್ನು ಕಾಪಾಡಬೇಕು, ಇವನಿಗೇನಾದ್ರೂ ಮಾಡಬೇಕು ಅಂತ. ಆ ಒಂದು ಭಾವನೆ ಆ ಕಷ್ಟವನ್ನು ದಾಟುವಂತೆ ಮಾಡುತ್ತದೆ. ಆ ಪ್ರಯಾಣದಲ್ಲಿ ನೀವು ಯಾರೊಂದಿಗೆ ಪ್ರಯಾಣ ಮಾಡುತ್ತಾ ಇದ್ದೀರಾ ಎನ್ನುವಂಥದ್ದು ಮುಖ್ಯ. ಒಬ್ಬರು ನನಗೆ ಫೋನ್ ಮಾಡಿದ್ರು, ಒಬ್ಬರು ಸಹೋದರಿ, ಒಳ್ಳೆಯ ಕೆಲಸ, ಒಳ್ಳೆಯ ಸಂಬಳ, ಲಕ್ಷಗಟ್ಟಲೆ ಸಂಬಳ ಅವರಿಗೆ. ಆದರೆ ಗಂಡ ಭಯಂಕರವಾದ ಕುಡುಕ. ಅವರು ಬೆಳಗ್ಗೆ ಕೆಲಸಕ್ಕೆ ಹೋದ ಕೂಡಲೇ ಕುಡಿಯುವುದಕ್ಕೆ ಆರಂಭಿಸ್ತಾನಂತೆ. ಮತ್ತೆ ಕೆಲಸ ಮುಗಿಸಿ ಬರುವ ತನಕ ಕುಡಿತಾನೆ ಇರ್ತಾನಂತೆ. ಕೊಡ್ಲಿಲ್ಲ ಅಂದ್ರೆ ಹೊಡಿತಾನಂತೆ. 2 ಮಕ್ಕಳಿದ್ದಾರೆ. ಸರಿ, ಗಂಡ ಈ ರೀತಿಯಾಗಿ ಮಾಡ್ತಿದ್ದಾನಲ್ಲ. ಆ ಸಿಸ್ಟರ್ ಕೇಳಿದ್ರು, ಬ್ರದರ್ ಇವ್ರಿಗೆ ಏನ್ ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ, ನನ್ನ ಹಣವನ್ನೆಲ್ಲ ಇಸ್ಕೊಂಡು ಕುಡಿತಾನೆ ಇದ್ದಾನೆ. ಯೋಚನೆ ಮಾಡಿ ನೋಡಿ, ಒಳ್ಳೆ ಕೆಲಸ ಇದೆ, ಸಂಬಳ ಇದೆ, ಸ್ವಂತ ಮನೆ ಇದೆ, ಕಾರ್ ಇದೆ, ಆದ್ರೆ ಮನೆಯಲ್ಲಿ ಉಪದ್ರವ ಇದೆ, ಜೀವಿತ ನರಕ. ಕೆಲವು ಸಮಯದಲ್ಲಿ ನಮಗೆ ಸ್ವಂತ ಮನೆ ಇರುವುದಿಲ್ಲ, ಬಾಡಿಗೆ ಮನೆನೇ ಇರುತ್ತದೆ. ಆದ್ರೆ ನಮ್ಮ ಜೊತೆಗೆ ಒಬ್ಬರು ಕೂತುಕೊಂಡು ಆದರಣೀಯ ಮಾತನಾಡುವಂತ ಒಬ್ಬರು ಇದ್ರು ಅಂದ್ರೆ ಆ ಅರಣ್ಯ ಬಹಳ ಸುಂದರವಾಗಿ ಇರುತ್ತದೆ. ಆ ಕಷ್ಟವೇ ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಭಾರವನ್ನು ಶೇರ್ ಮಾಡಿಕೊಳ್ಳುವಂತ ಒಬ್ಬ ವ್ಯಕ್ತಿ ಇರಬೇಕು. ನಮ್ಮೊಂದಿಗೆ ಮಾತಾಡುತ್ತಾ ಬರುವಂತ ವ್ಯಕ್ತಿ ಇರಬೇಕು. ನಮ್ಮ ಕಷ್ಟ ಅರ್ಥ ಮಾಡಿಕೊಳ್ಳುವಂತವ್ರು ಇರಬೇಕು. ನಾವು ಯಾವ ಪರಿಸ್ಥಿತಿಯಲ್ಲಿ ಹೋಗುತ್ತಾ ಇದ್ದೇವೆ ಅಂತ ತಿಳ್ಕೊಳ್ಬೇಕು. ಇವತ್ತು
ನಾವು ಯಾವ ರೀತಿಯಾದ ಹಂತದಲ್ಲಿದ್ದೇವೆ, ಎಷ್ಟು ಸೌಕರ್ಯ ಇದೆ ಎನ್ನುವುದಕ್ಕಿಂತಲೂ ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವಂಥದ್ದೇ ಮುಖ್ಯ. ನೀವು ಕ್ರಾಸ್ ಮಾಡುವಂಥದ್ದು ಅರಣ್ಯವೇ ಆಗಿರಲಿ, ಆದರೆ ನೀವು ಯಾರನ್ನು ಅವಲಂಬಿಸಿ ಕ್ರಾಸ್ ಮಾಡ್ತಾ ಇದ್ದೀರಾ ಎನ್ನುವಂಥದ್ದೇ ಮುಖ್ಯ. ಈಗ ಯಾಕೋಬನು ಪ್ರಯಾಣ ಮಾಡುತ್ತಾರೆ, ಆದರೆ ಅವನೊಂದಿಗೆ ಪ್ರಯಾಣ ಮಾಡುವಂಥದ್ದು ಯಾರು? ರಾಹೇಲಳ ಜೊತೆಗೆ ಪ್ರಯಾಣ ಮಾಡುತ್ತಾಳೆ. ಪ್ರಯಾಣ ಮಾಡುವಾಗ ಆಕೆ ಕೇಳುತ್ತಾಳೆ, ನನಗೆ ಮಗು ಇಲ್ಲ, ಮಗು ಕೊಡು. ಅವನು ಹೇಳುತ್ತಾನೆ, ದೇವನಲ್ಲವೋ ನಿನ್ನ ಗರ್ಭವನ್ನು ಮುಚ್ಚಿದ್ದಾರೆ ಎಂಬುದಾಗಿ. ಜೀವಿತ ಕಠಿಣವಾಗಿದೆ. ಯಾರು? ಈಕೆಗೋಸ್ಕರವಾಗಿ ಅವನು 14 ವರ್ಷ ಕೆಲಸ ಮಾಡ್ತಾನೆ. ಲಾಬಾನನ ಪ್ರಕಾರವಾಗಿ ಲೇಯಳಿಗೆ 7 ವರ್ಷ, ರಾಹೇಲಳಿಗೆ 7 ವರ್ಷ. ಆದರೆ ಯಾಕೋಬನ ಪ್ರಕಾರ ರಾಹೇಲಳಿಗಾಗಿ 14 ವರ್ಷ. ನಿನಗೋಸ್ಕರ ನಾನು 14 ವರ್ಷ ಕೆಲಸ ಮಾಡಿದ್ದೇನೆ, ಆದರೆ ಜೀವಿತದಲ್ಲಿ ಏನಿಲ್ಲ, ನೆಮ್ಮದಿ ಇಲ್ಲ. ಒಂದು ದಿನ ಯಾಕೋಬನು ಕೆಲಸ ಮಾಡಿ ಮುಗಿಸುವಾಗ ಲೇಯಳು ಹೇಳುತ್ತಾಳೆ, ಇವತ್ತು ನೀವು ನಮ್ಮನೆಗೆ ಬನ್ನಿ. ಇಲ್ಲ, ನಾನು ಇವತ್ತು ರಾಹೇಲಳು. ಆ ಒಂದು ಭಾವನೆ ಹೇಳ್ತಾನೆ ಬರುತ್ತಾರೆ, ಇವತ್ತು ರಾಹೇಲಳ ಮನೆಗೆ ಹೋಗ್ತೇನೆ ಅಂತ. ಬರುವಾಗ ಆಕೆ ಹೇಳುತ್ತಾಳೆ, ಇವತ್ತು ನಮ್ಮನೆಗೆ ಬನ್ನಿ ಅಂತ. ನಿಮ್ಮನೆಗ? ನಾನು ರಾಹೇಲಳ ಮನೆಗೆ ತಾನೇ ಹೋಗ್ಬೇಕು. ಇಲ್ಲ, ನಾನು ಆಕೆಗೆ ಒಂದು ಹಣ್ಣನ್ನು ಕೊಟ್ಟೆ, ಹಣ್ಣನ್ನು ತೆಗೆದುಕೊಂಡು ನಿನ್ನನ್ನು ನನಗೆ ಕೊಟ್ಟಿದ್ದಾಳೆ. ಅವನು ಹೇಗಿರುತ್ತೆ ನೋಡಿ. ನೀವು ಲಿಟ್ರಲ್ ಆಗಿ ಯೋಚನೆ ಮಾಡಿ ನೋಡಿ. ನಾನು ಯೋಚನೆ ಮಾಡಿ ನೋಡಿದೆ, ಏನು ಯಾಕೋಬನ ಜೀವಿತ ಈ ರೀತಿಯಾಗಿದೆ ಎಂಬುದಾಗಿ. ಅಯ್ಯೋನ ತರ ಇದೆ. ಲೇಯಳು ಹೇಳುತ್ತಾಳೆ, ಆಕೆ ಹೇಳುತ್ತಾಳೆ, ನಾನು ಕಾಮಜನಕದ ಫಲವನ್ನು ಕೊಟ್ಟು ಇವತ್ತು ನಾನು ನಿಮ್ಮನ್ನು ಪಡೆದಿದ್ದೇನೆ. ಅವನು ಇವತ್ತು ಲೇಯಳ ಮನೆಗೆ ಹೋಗಿ ಅವತ್ತು ನೈಟ್ ಸ್ಟೇ ಮಾಡಿ ಅವನು ಬರ್ತಾನೆ. ಯೋಚನೆ ಮಾಡಿ ನೋಡಿ, ಇದು ನಾನು ಪ್ರೀತಿಸುವಂತ ಒಬ್ಬರು ಹಣ್ಣಿಗೋಸ್ಕರವಾಗಿ ನಾನು ಬಿಟ್ಕೊಟ್ಟಿದ್ದಾರೆ. ಇದು ಈ ಜೀವಿತ ಹೇಗಿರುತ್ತದೆ ಅಂತ ಯೋಚನೆ ಮಾಡಿ ನೋಡಿ. ಇವತ್ತು ನಾವು ಯಾರಿಗೋಸ್ಕರವಾಗಿ ಕಷ್ಟಪಡುತ್ತಾ ಇದ್ದೇವೋ, ಯಾರಿಗೋಸ್ಕರ ದುಡಿಯುತ್ತಾ ಇದ್ದೇವೋ, ಯಾರಿಗಾಗಿ ಕನಸು ಕಾಣುತ್ತೇವೋ, ಒಂದೇ ದಿನದಲ್ಲಿ ಆ ಕನಸನ್ನು ಒಡೆದು ಹೋಗುವಂಥವರೇ ಇದ್ದಾರೆ. ಈ ಮಕ್ಕಳು ಮಾಡುವಂಥ ಕೆಲವು ಕಾರ್ಯಗಳನ್ನು ಯೋಚನೆ ಮಾಡಿ ನೋಡುತ್ತೇನೆ. ಈ ಮಕ್ಕಳು ಹೇಗೆ ಜೀವಿತದಲ್ಲಿ ಚೆನ್ನಾಗಿರ್ತಾರೆ ಅಂತ ಗೊತ್ತಿಲ್ಲ. ಅಷ್ಟು ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸ್ತಾರೆ. ದಿಢೀರ್ ಎಂಬುದಾಗಿ ಬೆಳಗ್ಗೆ ಫೋನ್ ಬರುತ್ತದೆ, ಸ್ಟೇಷನಿಂದ ಮಾಡುತ್ತಾ ಇದ್ದೇವೆ, ನಿಮ್ಮ ಮಗ ಒಂದು ಹುಡುಗಿಯನ್ನು ಮದುವೆ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾನೆ. ಆ ತಾಯಿ ತಂದೆಗೆ ಹೇಗಿರುತ್ತದೆ ಅಂತ ಯೋಚನೆ ಮಾಡಿ ನೋಡಿ. ನಿಮ್ಮ ಮಗಳು ಸ್ಟೇಷನಲ್ಲಿದ್ದಾಳೆ, ಒಬ್ಬರನ್ನು ಮದುವೆಯಾಗಿ ಬಂದಿದ್ದಾರೆ, ಯಾರಂತಾನೆ ಗೊತ್ತಿಲ್ಲ. ಅಲ್ಲಿ ಹೋಗಿ ನಿಲ್ಲುತ್ತಾರೆ. ತಂದೆ ತಾಯಿಗೆ ಹೇಳುತ್ತಾಳೆ, ಈತನೊಂದಿಗೆ ನಾನು ಹೋಗುತ್ತೇನೆ, ನಾನು ಈತನೊಂದಿಗೆ ಇರುತ್ತೇನೆ. 20 ವರ್ಷ 25 ವರ್ಷ ಹಾಗೆ ನಿಮ್ಮೊಂದಿಗೆ ಒಂದು ಪ್ರಯಾಣವನ್ನು ಮಾಡಿದ್ದೇವೆ, ಕಷ್ಟಪಟ್ಟು ಬೆಳೆಸಿದ್ದೇವೆ, ಜೀವಿತವೆಲ್ಲ ನೀವೇ ಅಂತ ಅಂದುಕೊಂಡಿದ್ದೇವೆ. ಆ ತಂದೆ ತಾಯಿ ಇಬ್ಬರು ಕೂಡ ಕಷ್ಟಪಟ್ಟಿದ್ದೆಲ್ಲವನ್ನು ಕೂಡ ಅವರ ಮೇಲೆ ಸುರಿದಿದ್ದಾರೆ. ವಿದ್ಯಾಭ್ಯಾಸಕ್ಕೆ, ಮೆಡಿಕಲ್ಗೆ. ಒಂದು ದಿನ ಕಾಣ್ತಿಲ್ಲ. ಕೇಳಿದ್ರೆ ಹೇಳುತ್ತಾರೆ, ನೀವು ಅವಶ್ಯವಿಲ್ಲ ಎಂಬುದಾಗಿ. ಇವರೊಂದಿಗೆ ಪ್ರಯಾಣ ಮಾಡುವಾಗ ಹೇಗಿರುತ್ತದೆ ಎಂಬುದಾಗಿ ಯೋಚನೆ ಮಾಡಿ ನೋಡಿ. ಜೀವಿತ ಅರಣ್ಯದ ಒಂದು ಕ್ರೂರತನ ಇದೆಲ್ಲವೂ ಕೂಡ. ನಾನು ಮಕ್ಕಳಿಗೆ ಹೇಳುತ್ತೇನೆ, ನಿಮ್ಮ ತಂದೆ ತಾಯಿಯ ಜೀವಿತವನ್ನು ಈ ರೀತಿಯಾಗಿ ನೀವು ನೋವು ಮಾಡಿ ಗಾಯಪಡಿಸಿ ಒಂದು ದಿನವೂ ನಿಮ್ಮ ಜೀವಿತದ ನೀವು ಚೆನ್ನಾಗಿರೋದಿಲ್ಲ, ಇರೋದೇ ಇಲ್ಲ. ಲೋಕದವರಿಗೆ ಗೊತ್ತಾಗ್ತಾ ಇದೆ, ನಿಮಗಿನ್ನೂ ಗೊತ್ತಾಗ್ತಿಲ್ಲ. ಬೈಬಲನ್ನು ಓದಿದಂಥ ಯೌವನಸ್ಥ ಮಕ್ಕಳಿಗೆ ಗೊತ್ತಾಗ್ತಿಲ್ಲ. ಯಾವುದೋ ಒಂದು ಉದ್ವೇಗದಲ್ಲಿ, ಯಾವುದೋ ಒಂದು ಆಸೆ ಬಯಕೆಗಾಗಿ ಓಡೋದೆ. ಆದರೆ ಹೆತ್ತವರ ಹೃದಯವನ್ನು ಗಾಯಪಡಿಸಿ ಹೋಗಿ ಕಡೆಯದಾಗಿ ನಿನ್ನ ಅರಣ್ಯ ಬಹಳ ಮೋಸವಾಗಿರುತ್ತೆ, ಬಹಳ ಮೋಸಕರವಾಗಿರುತ್ತೆ. ನಾವೀಗ ಯಾರನ್ನು ಅವಲಂಬಿಸಿದ್ದೇವೆ? 20 ವರ್ಷ 25 ವರ್ಷಗಳ ಕಾಲ ಮಕ್ಕಳಿಗೋಸ್ಕರವಾಗಿ ಜೀವಿಸಿದ ಎಷ್ಟೋ ಎತ್ತವರಿದ್ದಾರೆ. ನಮ್ಮಮ್ಮನ ಕುರಿತು ಆಗಾಗ್ಗೆ ಮಾತನಾಡುತ್ತೇನೆ, ಯಾಕಂದ್ರೆ ನಾನು ಅದು ನೋಡಿರೋದ್ರಿಂದ. ನಮ್ಮ ತಾಯಿ ಎಲ್ಲಾದ್ರೂ ಯಾವ್ದಾದ್ರು ಸ್ಥಳಕ್ಕೆ ಹೋದ್ರೆ ಹೋಗಿ ಬರುವಾಗ ಅವರು ಸ್ವೀಟ್ ಕೊಟ್ಟರು ಅಂದ್ರೆ ನಮ್ಮಮ್ಮ ಆ ಸ್ವೀಟನ್ನು ತಿನ್ನೋದಿಲ್ಲ. ಅದನ್ನೊಂದು ಕರ್ಚೀಫಲ್ಲಿ ಮಡಚಿ ಮನೆಗೆ ತಗೊಂಡ್ಬರ್ತಿದ್ರು. ತಗೊಂಡು ಬಂದು ಆ ಸ್ವೀಟನ್ನು ನನಗೆ ಕೊಡ್ತಿದ್ರು. ಆ ರೀತಿಯಾದ ಒಬ್ಬ ತಾಯಿಯ ಹೃದಯವನ್ನು ಒಡೆದ್ರೆ ಹೇಗಿರುತ್ತದೆ ಯೋಚನೆ ಮಾಡಿ ನೋಡಿ. ಜೀವಿತವೆಲ್ಲ ಇದ್ದಂಥ ವ್ಯಕ್ತಿ ನಾವು ಅರಣ್ಯದಲ್ಲಿ ಯಾರನ್ನು ಅವಲಂಬಿಸಿಕೊಂಡು ಬರುತ್ತೇವೋ ಅವರು ಹೃದಯಗಳನ್ನು ಒಡೆಯುವಂಥವರಾಗಿರುತ್ತಾರೆ. ಆದರೆ ನಾನು ವಾಗ್ದಾನ ಮಾಡುತ್ತೇನೆ, ನೀವು ಒರಗಿಕೊಳ್ಳುವಂಥದ್ದು, ಅವಲಂಬಿಸುವಂಥದ್ದು ಯೇಸು ಕ್ರಿಸ್ತನಾಗಿರುವುದಾದರೆ, ಕರ್ತನಾಗಿರುವುದಾದರೆ, ಒಂದು ದಿನವೂ ಕೂಡ ನಿಮಗೆ ಅರಣ್ಯವಾಗಿರೋದಿಲ್ಲ. ಆ ಅರಣ್ಯ ನಿಮಗೆ ಆಶೀರ್ವಾದವಾಗಿರುತ್ತೆ. ಆ ಮೊದಲಿಗಿತ್ತು ಯಾಕೆ ಗೊತ್ತಾ ಅಷ್ಟು ಸಂತೋಷವಾಗಿ ಬರುತ್ತಾಳೆ? ಲೋಕದವರು ಹೇಳುತ್ತಾರಲ್ವ, ಕಷ್ಟವೋ ನಷ್ಟವೋ ನಿನ್ನ ಜೊತೆನೇ ಇರುತ್ತೇನೆ ಅಂತ. ನೀವು ಕೂಡ ಮದುವೆಯಲ್ಲಿ ವಾಗ್ದಾನ ಮಾಡಿರ್ತೀರಾ, ಕಷ್ಟದಲ್ಲೂ ನಷ್ಟದಲ್ಲೂ, ಸುಖದಲ್ಲೂ ದುಃಖದಲ್ಲೂ. ಇವತ್ತೊಂದು ಗ್ರೂಪ್ ಇದೆ, ನಾವು ಯಾರೊಂದಿಗೆ ಹೋಗುತ್ತೇವೋ ವಾಗ್ದಾನ ಮಾಡುತ್ತೇವೆ, ಕಷ್ಟ ನಷ್ಟದಲ್ಲೂ ಸುಖ ದುಃಖದಲ್ಲೂ ಅಂತ. ಆದರೆ ಯೇಸು ಕ್ರಿಸ್ತನು ಒಬ್ಬರು ಮಾತ್ರವೇ ನಿಮ್ಮ ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ ಜೊತೆಗೆ ಬರುವಂತವರಾಗಿದ್ದಾರೆ. ಕೆಲವು ಸಮಯದಲ್ಲಿ ಆ ಹೊರಗಿಕೊಂಡು ಹೋಗುವಂತ ವ್ಯಕ್ತಿ ಅರ್ಥ ಮಾಡಿಕೊಳ್ಳದೇ ಇರ್ತಾರೆ. ಆದರೆ ಯೇಸು ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ. ನಾನು ಹೇಳುತ್ತೇನೆ, ಯೇಸುವನ್ನು ನಾನು ಅಂಗೀಕರಿಸಿ ಇಲ್ಲಿಗೆ 34 ವರ್ಷಗಳಾಗಿದೆ. 34 ವರ್ಷಗಳು, ಅದಕ್ಕೂ ಮುಂಚೆ 18 ವರ್ಷಗಳು. ಆಗ ನಾನು ಯೇಸುವನ್ನು ಕಂಡುಕೊಂಡಿರಲಿಲ್ಲ, ಆದರೆ ಅವರು ನನ್ನ ಕೈಯಲ್ಲಿ ಇಟ್ಕೊಂಡಿದ್ರು. ನಾನು ಅವರನ್ನು ಅರಿಯದವನಾಗಿದ್ದೆ, ಅವರು ನನ್ನ ಕೈಯಲ್ಲಿ ಇಟ್ಕೊಂಡಿದ್ರು. ಆ 18 ವರ್ಷದೊಳಗೆ 2-3 ಸಾರಿ ಸಾಯಬೇಕಾಗಿತ್ತು, ಆದರೆ ದೇವರು ಜೀವವನ್ನು ಭದ್ರವಾಗಿ ಕಾಪಾಡಿದ್ದಾರೆ. ಈ ಕಳೆದ 34 ವರ್ಷಗಳು ನನಗೆ ಗೊತ್ತಿರುವ ಹಾಗೆ ಹೇಳುತ್ತೇನೆ, ನಾನು ನಂಬಿದಂಥ ಎಷ್ಟೋ ಜನರು ನನ್ನನ್ನು ಕೈಬಿಟ್ಟು ಹೋಗಿದ್ದಾರೆ. ಎಷ್ಟೋ ಜನರು ನನಗೆ ವಿರೋಧವಾಗಿ ಎದ್ದಿದ್ದಾರೆ. ಆಗ ಅಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ನನ್ನ ದೇವರಾಗಿರೋ ಕರ್ತನು ಒಂದು ದಿನವೂ ನನ್ನನ್ನು ಕೈ ಬಿಟ್ಟಿದ್ದೇ ಇಲ್ಲ. ಒಂದು ಕಾಲಘಟ್ಟದಲ್ಲಿ ನಾನು ಈ ರೀತಿಯಾಗಿ ಕೂಡ ಪ್ರಾರ್ಥನೆ ಮಾಡಿದೆ. 2016ರಲ್ಲಿ ನಾನು ಈ ರೀತಿಯಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದೆ, ದೇವರು ಇವತ್ತೇ ನನ್ನನ್ನು ತೆಗೆದುಬಿಡಿ, ನನಗೆ ಬದುಕುವುದಕ್ಕೆ ಆಸೆ ಇಲ್ಲ. ಎಲಿಯನು ಹೇಳಿದಾಗೆ ನಾನು ಹೇಳಿದೆ, ನಾನು ಸಾಯುತ್ತೇನೆ.
ಕರ್ತನು ಹೇಳಿದ್ರು ಕೈ ಬಿಡುವುದಿಲ್ಲ. ಇವತ್ತಿನ ತನಕ ನಿಲ್ಲಿಸಿದ್ದಾರೆ. ಅರಣ್ಯವು ಬರುತ್ತದೆ, ಕಷ್ಟಗಳು ಬರುತ್ತದೆ, ಪಾಡುಗಳು ಬರುತ್ತದೆ, ಆದರೆ ದೇವರು ಹೇಳುತ್ತಾರೆ ನನ್ನ ಮೇಲೆ ಒರಗಿಕೋ, ನನ್ನ ಮೇಲೆ ಒರಗಿಕೋ, ಕಷ್ಟ ಇರುವುದಿಲ್ಲ. ಕೆಲವು ಸಮಯದಲ್ಲಿ ನೋಡುವಾಗ ಮಕ್ಕಳಿಗೆ ಬಹಳ ಜ್ವರ ಇರುವಾಗ ಮಕ್ಕಳು ನಮ್ಮ ಪಕ್ಕದಲ್ಲಿ ಬಂದು ಮಲ್ಕೊಳ್ತಾರೆ. ನಾವು ಹಾಸಿಗೆ ಮೇಲೆ ಮಲಗಿಸಿ ಮಾತ್ರೆಯನ್ನು ಕೊಟ್ಟಿರುತ್ತೇವೆ, ಆದರೆ ಅದೇನು ಮಾಡುತ್ತೆ, ನಮ್ಮ ಪಕ್ಕದಲ್ಲೇ ಮಲಗಿಕೊಂಡು ಕೈ ಮೇಲೆ ಹಾಕುತ್ತಾರೆ. ನನ್ನ ಮಗಳು ಯಾವಾಗಲೇ ಜ್ವರ ಬಂದರೂ ಕೂಡ ನನ್ನ ಪಕ್ಕದಲ್ಲೇ ಮಲ್ಕೊಳ್ತಾ ಇದ್ಲು, ಮಲಗಿ ಕೈ ಮೇಲೆ ಆಗ್ತಾ ಇದ್ಲು. ಯಾಕಮ್ಮ ಅಂತ ಹೇಳಿದ್ರೆ, ಸ್ವಲ್ಪ ಸಮಯ ಮಲಗುತ್ತೇನೆ, ಆ ಜ್ವರ ಹೋಗಿಲ್ಲ, ಮಾತ್ರೆ ಹಾಕಿದ್ದೇವೆ, ಆದ್ರೆ ಆಕೆ ಏನ್ ಬಯಸ್ತಾಳೆ ಅಂದ್ರೆ ಇದರ ನಡುವೆ ನನಗೆ ಕಂಫರ್ಟ್ ಮಾಡುವಂತ ಒಬ್ಬ ವ್ಯಕ್ತಿ ಬೇಕಾಗಿದೆ. ಆ ಸಮಯದಲ್ಲಿ ತಲೆ ಮೇಲೆ ಕೈ ಇಟ್ಟು ಸ್ವಲ್ಪ ಸವರ್ತಾ ಇದ್ರೆ ಮಕ್ಕಳು ಮಲಗ್ಬಿಡ್ತಾರೆ. ಬೆಳಗ್ಗೆ ಅಷ್ಟರಲ್ಲಿ ಅವರು ಗುಣವಾಗುತ್ತಾರೆ. ನಾನು ಹೇಳುತ್ತೇನೆ, ಇದೇನೋ ಒಂದು ಇನ್ಸಿಡೆಂಟ್ ಮಾತ್ರವಲ್ಲ, ನೀವು ಅವತ್ತವರ ತಲೆ ಸವರುದಲ್ವಾ, ಆ ಮಗು ಸಾಯುವ ತನಕ ಅದನ್ನು ನೆನಪಿಸಿಕೊಳ್ಳುತ್ತೆ. ನಮ್ಮ ಅಪ್ಪ ನನ್ನ ಜೊತೆನೇ ಇದ್ರು ಅಂತ ಹೇಳುತ್ತದೆ, ನಮ್ಮ ಅಮ್ಮ ನನ್ನ ಜೊತೆನೇ ಇದ್ರು ಅಂತ ಹೇಳುತ್ತದೆ. ನಿಮಗೆ ಗೊತ್ತಾ, ನಿಮ್ಮ ಮಕ್ಕಳನ್ನು 1 ವಯಸ್ಸು 2 ವಯಸ್ಸಿದ್ದಾಗ ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ತೀರಾ ಅಲ್ವಾ, ನೀವು ಸಾಧಾರಣವಾಗಿ ಎತ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತೀರಾ. ನಿಮ್ಮ ಹಾರ್ಟ್ ಬೀಟ್ ನಿಮ್ಮ ಮಕ್ಕಳಿಗೆ ಗೊತ್ತಿರುತ್ತದೆ, ನಿಮ್ಮ ಆಧರಣೆ ನಿಮ್ಮ ಮಕ್ಕಳಿಗೆ ಗೊತ್ತಿರುತ್ತದೆ. ಇಲ್ಲಿ ಆರಂಭವಾಗುವಂತಹ ಪ್ರೀತಿನೇ ಕಡೆಯ ತನಕ ನಿಮ್ಮ ಮಕ್ಕಳೊಂದಿಗೆ ಇರುತ್ತದೆ. ನಾವೇನ್ ಮಾಡುತ್ತೇವೆ ಅಂದ್ರೆ, ಮಕ್ಕಳು ಕಂಫರ್ಟ್ ಆಗಿರಬೇಕೆಂಬುದಾಗಿ ವೀಲ್ ಚೇರ್ ಅಲ್ಲಿ ಕುಂಟಿಸಿ ಕರ್ಕೊಂಡು ಹೋಗ್ತಾರೆ, ಹಾಗೆ ಆ ವೀಲ್ ಚೇರ್ ಅಲ್ಲಿ ಆಚೆ ಕರ್ಕೊಂಡು ಹೋಗ್ತಾರೆ. ನಾನು ಹೇಳುತ್ತೇನೆ, ಆ ಸಂತೈಸುವಿಕೆ, ಆ ಒರಗಿಕೊಳ್ಳುವಂಥದ್ದು, ಆ ರೀತಿಯಾಗಿ ನೀವು ಕರ್ತನೊಂದಿಗೆ ಇರ್ರಿ, ಗೊತ್ತಾಗುತ್ತದೆ. ಲೋಕದಲ್ಲಿರುವಂಥ ಎಲ್ಲರಿಗಿಂತಲೂ ನಮ್ಮ ದೇವರ ಪ್ರೀತಿ ಬಹಳ ವಿಶೇಷವಾದದ್ದು, ಯಾವುದೇ ಪರಿಸ್ಥಿತಿಯಲ್ಲೂ ವಿಶೇಷವಾದದ್ದು. ಎಷ್ಟೇ ದೊಡ್ಡದಾದಂಥ ದುಃಖ ಇದ್ದರೂ ನೀವು ದೇವರ ಸಮ್ಮುಖಕ್ಕೆ ಹೋಗ್ರಿ, ಹೊರಗೆ ನೀವು ಬರುವಾಗ ನೀವು ಬಿಡುಗಡೆ ಹೊಂದಿದವರಾಗಿಯೇ ಬರುತ್ತೀರಾ. ಕರ್ತನು ನಿಮ್ಮನ್ನು ಆ ರೀತಿಯಾಗಿ ಕಳುಹಿಸುವುದೇ ಇಲ್ಲ. ನನಗೆ ದೇವರ ಅನೇಕ ಭಾವನೆಗಳು ಗೊತ್ತಿರುತ್ತದೆ. ಬೈಬಲ್ನಲ್ಲಿ ದೇವರ ಕೋಪ ಎಲ್ಲ ಇರುತ್ತದೆ. ಅವ್ರು ಇಳಿದ್ರು ಅಂದ್ರೆ ಬೆಂಕಿಯನ್ನು ಹಾಕಿ ನಾಶ ಮಾಡುತ್ತಾರೆ, ಅವರು ನೆನೆಸಿದ್ರು ಅಂದ್ರೆ ಒಂದು ಊರನ್ನೇ ಗಾಲಿ ಮಾಡುತ್ತಾರೆ. ಅವರಿಂದ ಸಾಧ್ಯ, ಲೋಕವನ್ನು ಜಲಾವೃತ ಮಾಡುತ್ತಾರೆ. ಆದ್ರೆ ಅವರಿಂದ ಒಂದು ಮಾತ್ರ ಸಾಧ್ಯವಿಲ್ಲ, ಏನ್ ಗೊತ್ತಾ, ನೀವು ಕಣ್ಣೀರಿಟ್ರಿ ಅಂದ್ರೆ ನಿಮ್ಮನ್ನು ದಾಟಿ ಅವರಿಂದ ಹೋಗೋಕೆ ಆಗಲ್ಲ. 2-3 ಇನ್ಸಿಡೆಂಟ್ ಬೈಬಲ್ನಲ್ಲಿದೆ, ಬಹಳ ಆಶ್ಚರ್ಯವಾಗಿರುತ್ತದೆ. ಯಾಕೋಬನು ರಾತ್ರಿಯೆಲ್ಲ ಹೋರಾಡಿದನೆಂಬುದಾಗಿದೆ ಅಲ್ವಾ, ಆದ್ರೆ ಅವನು ಯಾವ ರೀತಿಯಾಗಿ ಹೋರಾಡಿದ ಗೊತ್ತಾ, ಅಲ್ಲಿ ನೋಡುವುದಕ್ಕೆ ಹಾಗೆ ತಾನೇ ಇರುತ್ತದೆ. ಯಾಕೋಬನು ಆ ಪುರುಷನೊಂದಿಗೆ ದೇವರೊಂದಿಗೆ ಹೋರಾಡಿ ಜಯಿಸಿದನೆಂಬುದಾಗಿರುತ್ತದೆ ಅಲ್ವಾ. ಜಯಿಸಿದ ಅಂದ್ರೆ ಏನರ್ಥ, ಏನೋ ದೇವರೊಂದಿಗೆ ಜಗಳವಾಡಿ ಗುದ್ದಾಡಿ ಕೆಳಗೆ ತಳ್ಳಿ ಆಮೇಲೆ ಕೈ ಮೇಲೆತ್ತಿ ಜಯಿಸಿದ ಅಂತ ಆ ರೀತಿಯಾಗಲ್ಲ. ಹೌದು, ದೇವದೂತನ ಸಂಗಡ ಹೋರಾಡಿ ಗೆದ್ದನು, ಅಳುತ್ತಾ ಆತನ ಕೃಪೆಯನ್ನು ಬೇಡಿಕೊಂಡನು. ಯೆಹೋವನೆಂಬ ಸೇನಾಧೀಶ್ವರನಾದ ದೇವರು ಅವನನ್ನು ಬೆತೇಲಿನಲ್ಲಿಯೂ ಕಂಡು ಅಲ್ಲಿ ನಮ್ಮೊಡನೆ ಮಾತಾಡಿದನು. ಅವನು ಯಾವ ರೀತಿಯಾಗಿ ಹೋರಾಡಿದ್ದಾನೆ, ಅಳುತ್ತಾ ಹೋರಾಡಿದ್ದಾನೆ, ರಾತ್ರಿಯೆಲ್ಲ ಹತ್ತಿದ್ದಾನೆ, ಕಾಲಿಡ್ಕೊಂಡು ಹತ್ತಿದ್ದಾನೆ, ಗೋಳಾಡಿದ್ದಾನೆ, ರಾತ್ರಿಯೆಲ್ಲ ಹತ್ತು ಗೋಳಾಡಿದ್ದಾನೆ. ಇವರು ಎದ್ದು ನಿಂತು ಫರೋಹನನಾಗಿದ್ದರೆ ಕೆಂಪು ಸಮುದ್ರದ 1 ನಿಮಿಷದಲ್ಲಿ ಅವನನ್ನು ಮುಳುಗಿಸಿ ಮುಗಿಸುತ್ತಾರೆ. ಯೆರಿಕೋವಾಗಿದ್ದರೆ 1 ನಿಮಿಷದಲ್ಲಿ ಕೆಡವಿ ತಳ್ಳುತ್ತಾರೆ. ನೆಬೂಕದ್ನೆಚ್ಚರನಾಗಿದ್ದರೆ 1 ನಿಮಿಷದಲ್ಲಿ ಅವನನ್ನು ಮೃಗವನ್ನಾಗಿ ಮಾಡಿ ಹುಲ್ಲು ಮೇಯುವಂತೆ ಮಾಡುತ್ತಾರೆ. ಅದೆಲ್ಲ ಅವರಿಂದ ಸಾಧ್ಯ, ಅವರಿಂದ ಒಂದು ಸಾಧ್ಯವಿಲ್ಲ. ಕಾಲಿಡ್ಕೊಂಡು ಅಳುವಂಥವನನ್ನು ಅವ್ರು ಏನು ಮಾಡೋಕ್ಕಾಗಲ್ಲ, ಅವರು ಹೋಗುವುದೇ ಇಲ್ಲ. ಅವ್ರು ಎದ್ದು ಹೋದ್ರೆ ಏನಾಗುತ್ತೆ, ಈ ರೀತಿ ಯೋಚನೆ ಮಾಡಿ ನೋಡಿ. ಅವನನ್ನು ತಳ್ಳಿ ಉರುಪಾಡಿಗೆ ಎದ್ದು ಹೋದ್ರೆ ಏನಾಗುತ್ತದೆ ಅಂತ ಅಂದ್ಕೊಳ್ತೀರಾ? ಯಾರಾದರೂ ಅವ್ರ ಹತ್ರ ಕೇಳೋಕೆ ಸಾಧ್ಯನಾ? ಆದರೆ ಅವ್ರಿಗೇನಂದ್ರೆ, ಈ ಹುಡುಗ ಈ ರೀತಿಯಾಗಿ ಅಳುವುದನ್ನು ಬಿಟ್ಟು ಬಂದನಲ್ಲ, ಅಳ್ತಾನೆ ಇದ್ದಾನಲ್ಲ, ಅದುವೇ ಕರ್ತನು, ಅದುವೇ ಕರ್ತನು. ನಮ್ಮ ತಂದೆ ಹಾಗೇನೆ, ನಮ್ಮನ್ನು ಅಳುವುದಕ್ಕೆ ಹಾಗೆ ಬಿಟ್ಟು ಅವ್ರು ಹೋಗೋದಿಲ್ಲ. ಅವನು ಅಳುತ್ತಾನೆ ಇದ್ದಾನೆ, ದೇವ್ರು ಕೂತ್ಕೊಂಡೇ ಇದ್ದಾರೆ, ಬೆಳಗ್ಗೆ ತನಕ ಕೂತ್ಕೊಂಡಿದ್ದಾರೆ. ನಾನು ಹೋಗ್ಬೇಕು, ಅಳುವುದನ್ನು ನಿಲ್ಲಿಸು. ನಾನು ಅಳುವುದನ್ನು ನಿಲ್ಲಿಸುವುದೇ ಇಲ್ಲ. ನಾನು ಯೋಚನೆ ಮಾಡಿ ನೋಡುತ್ತೇನೆ, ಇದರಲ್ಲಿ ಇರುತ್ತದೆ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಇರುತ್ತದೆ. ಚೆನ್ನಾಗಿ ಗಮನಿಸುವುದಾದರೆ ಲಾಜರನನ್ನು ಜೀವಂತವಾಗಿ ಎಬ್ಬಿಸುವುದಕ್ಕಾಗಿ ಬರುತ್ತಿದ್ದಾರೆ. ವಾಕ್ಯ ಹೇಳುತ್ತದೆ, ನಾನು ಹೋಗಿ ಲಾಜರನನ್ನು ಜೀವಂತವಾಗಿ ಎಬ್ಬಿಸುತ್ತೇನೆ ಎಂಬುದಾಗಿ ಹೇಳಿಯೇ ಬಂದಿರುತ್ತಾರೆ. ಬರುತ್ತಾಳೆ, ಮಾರ್ತಳು ಓಡಿ ಬರುತ್ತಾಳೆ, ಇವರು ಚೆನ್ನಾಗಿ ಮಾತನಾಡುತ್ತಲೇ ಇರುತ್ತಾರೆ. ಆದರೆ ಮರಿಯಳು ಬಂದ ಕೂಡಲೇ ಇವರು ಅಳುತ್ತಾರೆ. ವಾಕ್ಯ ಹೇಳುತ್ತದೆ, ಮರಿಯಳು ಅಳುವುದನ್ನು, ಆಕೆಯೊಂದಿಗೆ ಬಂದಂಥವರು ಅಳುವುದನ್ನು ಅವರು ಕಂಡು ಅದನ್ನು ನೋಡಿದಾಗ ಯೇಸು ಕಣ್ಣೀರಿಟ್ಟನು. ಇವರೇ ಎಬ್ಬಿಸುವುದಕ್ಕೆ ಬಂದಿದ್ದಾರಲ್ಲ, ಇವರಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ ನಾನು ಎಬ್ಬಿಸುವುದಕ್ಕೆ ಹೋಗ್ತಾ ಇದ್ದೇನೆ ಅಂತ. ಲಾಜರನನ್ನು ಜೀವಂತವಾಗಿ ಎಬ್ಬಿಸುತ್ತೇನೆ ಅಂತ ಚೆನ್ನಾಗಿ ಗೊತ್ತಿದೆಯಲ್ವಾ. ಆದರೆ ವಾಕ್ಯ ಹೇಳುತ್ತದೆ, ಯೇಸು ಕಣ್ಣೀರಿಟ್ಟನು. ಯಾಕೆ ಕಣ್ಣೀರಿಟ್ಟರು? ಮರಿಯಳು ಅಳುವುದನ್ನು, ಜೊತೆಗಿದ್ದಂಥವರು ಅಳುವುದನ್ನು ಅವರು ಕಂಡು, ಅದೇ ರೀ ನಮ್ಮ ಪ್ರಿಯನು, ಅದೇ ನಮ್ಮ ಪ್ರಿಯನು ಅಂದ್ರೆ, ನಾವು ಆತನ ಎದೆಗೆ ಒರಗಿಕೊಂಡು ದುಃಖದಿಂದ ಇದ್ದೀವಿ ಅಂದ್ರೆ ದುಃಖದೊಂದಿಗೆ ಸರಿ ಹಾಗೆ ಇರು ಎಂಬುದಾಗಿ ಒಂದು ದಿನವೂ ಕೂಡ ನಮ್ಮ ಪ್ರಿಯನು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆ ದುಃಖವನ್ನು ಆಧರಿಸಿ ಸಂತೈಸಿ ನಿಲ್ಲಿಸಿ, ಅದು ಅರಣ್ಯವಾಗಿದ್ದರೂ ನಮ್ಮನ್ನು ಸಂತೋಷಪಡಿಸಿಯೇ ದೇವರ ಸ್ಥಳವನ್ನು ಬಿಟ್ಟು ಹೋಗುತ್ತಾರೆ. ನಾನು ಅದನ್ನು ಅನುಭವದಿಂದ ಹೇಳುತ್ತೇನೆ. ಒಂದು ದಿನವೂ ಕೂಡ ನಾನು ದೇವರ ಸಮ್ಮುಖದಲ್ಲಿ ದುಃಖದಿಂದ ಹೋಗಿ ಹಾಗೆ ಹಿಂತಿರುಗಿ ಬಂದದಿಲ್ಲವೇ ಇಲ್ಲ. ನಾನು ಹೇಳಿದ್ಮೇಲೆ ಒಂದು ಪರಿಸ್ಥಿತಿ ಬಂತು ಅಂತ, ಅದೊಂದು 2-3 ತಿಂಗಳುಗಳ ಕಾಲ ಇತ್ತು.
ಆ 2-3 ತಿಂಗಳಲ್ಲಿ ದೇವರು ನನ್ನೊಂದಿಗೆ ಮಾತನಾಡಿದ ಹಾಗೆ ಯಾವತ್ತೂ ಕೂಡ ಮಾತಾಡಿರಲಿಲ್ಲ. ನಿಮಿಷ ನಿಮಿಷವೂ ಮಾತಾಡುತ್ತಾರೆ. ನನಗೆ ಒಂದು ಹಂತದಲ್ಲಿ ಸಂದೇಹ ಬಂತು, ದೇವರು ಹೀಗೆಲ್ಲ ಮಾತನಾಡುತ್ತಾರಾ ಅಂತ. ಒಂದು ನಿಮಿಷ ದುಃಖ ಬಂದ ಕೂಡಲೇ ದೇವರು ಅದಕ್ಕೇನೋ ಉತ್ತರ ಕೊಡುತ್ತಾರೆ, ವಾಕ್ಯವನ್ನು ತೋರಿಸುತ್ತಾರೆ. ಯಾರ ಮೂಲಕವಾಗಿ ದೇವರು ಉತ್ತರ ಕೊಡುತ್ತಾರೆ? ಯಾವುದೋ ಒಂದು ವಿಧದಲ್ಲಿ ದೇವರು ಯಾವುದೋ ರೀತಿಯಲ್ಲಿ ಕಂಫರ್ಟ್ ಮಾಡುತ್ತಲೇ ಇರುತ್ತಾರೆ. ನೆಕ್ಸ್ಟ್ ಆಗಿ ಕಂಫರ್ಟ್ ಮಾಡುತ್ತಾರೆ. ಅದನ್ನು ನಾನು ದೇವರ ಜೊತೆಗಿದ್ದು ನೋಡಿದ್ದೇನೆ. ಒಂದೊಂದು ನಿಮಿಷವೂ ಅದು ಅವರ ಜೊತೆಗೆ ಒರಗಿಕೊಂಡು ಹೋಗುವವರಿಗೆ ಗೊತ್ತಿರುತ್ತದೆ ಅವರು ಹೇಗೆ ಕಂಫರ್ಟ್ ಮಾಡುತ್ತಾರೆ ಎಂಬುದಾಗಿ. ಕೆಲವರೆಲ್ಲ ಹೇಳುತ್ತಾರೆ, ನನ್ನ ಸಮಸ್ಯೆ ಬದಲಾಗ್ತಾನೆ ಇಲ್ಲ. ಸಮಸ್ಯೆ ಬದಲಾಗಲ್ಲ, ಆದರೆ ಆ ಸಮಸ್ಯೆಗಳ ನಡುವೆ ಆ ಸಮಸ್ಯೆ ನಿಮ್ಮನ್ನು ಸಾಯಿಸದಂತೆ ದೇವರು ಬಹಳ ಭದ್ರವಾಗಿ ನೋಡಿಕೊಳ್ಳುತ್ತಾರೆ. ಒಂದು ಹಂತದ ತನಕ ಇರುತ್ತೆ, ಆನಂತರ ಸಮಸ್ಯೆಯು ಮಾರ್ಪಡುತ್ತದೆ. ಆದರೆ ಜೊತೆಗೇನೆ ಸಾಕ್ಷಿಯಾಗಿ ಬರುತ್ತಾರೆ. ಆ ಜೊತೆಗೆ ಇರುವಾಗ ಕಂಫರ್ಟ್ ಇದೆ ಅಲ್ವಾ? ತಂದೆ ಇರುವ ಹಾಗೆ ಯಾರಿದ್ರೂ ಬರೋದೇ ಇಲ್ಲ, ಯಾವ ಕಾಲದಲ್ಲೂ ಬರೋದಿಲ್ಲ. ಅದನ್ನೇ ನಿಮಗೆ ಹೇಳುತ್ತಿದ್ದೇನೆ. ನೀವು ಅವರನ್ನು ಹೊರಗಿಕೊಂಡು ಬರಬೇಕು, ಅದು ಅರಣ್ಯವಾಗಿರಲಿ. ಆದರೆ ನೀವೇನ್ ಮಾಡಬೇಕು? ಅವರನ್ನೇ ಹೊರಗಿಕೊಂಡು ಬರಬೇಕು. ಆ ರೀತಿ ಬಂದ್ರಿ ಅಂದ್ರೆ ನಿಮಗೇನು ಸಿಗುತ್ತದೆ ಎಂಬುದಾಗಿ ನಾನು ಹೇಳುತ್ತೇನೆ. ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 23ರಿಂದ 25ನೇ ವಾಕ್ಯದವರೆಗೂ ಓದಿರಿ. ಶಿಷ್ಯರೊಳಗೆ ಯೇಸುವಿಗೆ ಪ್ರಿಯನಾಗಿದ್ದ ಒಬ್ಬನು ಆತನ ಎದೆಯ ಹತ್ತಿರ ಒರಗಿಕೊಂಡಿದ್ದನು. ಇವನಿಗೆ ಸೀಮೋನ ಪೇತ್ರನು ಸನ್ನೆ ಮಾಡಿ, ಯಾರನ್ನು ಕುರಿತು ಮಾತಾಡಿದನು ತಿಳಿಸು ಎಂದು ಹೇಳಿದನು. ಅವನು ಹಾಗೆಯೇ ಯೇಸುವಿನ ಎದೆಯ ಕಡೆಗೆ ಬಾಗಿ, ಸ್ವಾಮಿ, ಅವನು ಯಾರು ಅಂತ ಕೇಳಿದನು. ಇದೇ ಬಹಳ ಇಂಪಾರ್ಟೆಂಟ್. ಆಗ ಅವನು ಯೇಸುವಿನ ಹತ್ರ ಅಂತ ಇಲ್ಲ ನೋಡಿ, ಪರ್ಟಿಕ್ಯುಲರ್ ಆಗಿ ಒಂದು ಮಾತಿದೆ. ಆತನು ಹಾಗೆಯೇ ಯೇಸುವಿನ ಎದೆಯ ಕಡೆಗೆ ಬಾಗಿ ಸ್ವಾಮಿ ಎಂಬುದಾಗಿ ಕೇಳುತ್ತಾನೆ. ಈಗ ಇಸ್ಕರಿಯೋತ ಯೂದ ಹಿಡ್ಕೊಡ್ತಾನೆ. ಈ ಸಂಭವವನ್ನು ಈ ರೀತಿಯಾಗಿ ಯೋಚನೆ ಮಾಡಿ ನೋಡಿ, ಸ್ವಲ್ಪ ಶಾರೀರಿಕವಾಗಿ ಯೋಚನೆ ಮಾಡಿ ನೋಡಿ. ಇಸ್ಕರಿಯೋತ ಯೂದ ಹಿಡ್ಕೊಡ್ತಾನೆ. ಈಗ ಅವನು ಯಾರೆಂಬುದಾಗಿ ಯಾರಿಗೆ ಗೊತ್ತಾಗಬೇಕು? ಪೇತ್ರನಿಗೆ ಗೊತ್ತಾಗಬೇಕು. ಯಾಕಂದರೆ ಪೇತ್ರನಿಗೆ ಗೊತ್ತಾಯಿತು ಅಂದರೆ ಅವನು ಹಾಗೆ ಬಿಡೋದಿಲ್ಲ. ಯೇಸುವನ್ನು ಹಿಡಿಯುವುದಕ್ಕೆ ಬಂದವನ ಕಿವಿ ಕತ್ತರಿಸಿದ. ಇವನೇ ಅಂತ ಗೊತ್ತಾಗಿದ್ರೆ ತಲೆ ಕತ್ತರಿಸ್ತಿದ್ದ. ಪೇತ್ರನು ಆ ರೀತಿಯಾದಂಥ ವ್ಯಕ್ತಿ. ಅಂದರೆ ಅವರೆಲ್ಲ ಮೊಂಡ ಭಕ್ತರು. ದೇವರಿಗೋಸ್ಕರ ಏನು ಬೇಕಾದ್ರು, ಯಾಕಂದರೆ ಅವರು ಇನ್ನೂ ಧರ್ಮಶಾಸ್ತ್ರದಲ್ಲಿದ್ದರು, ಎಲ್ಲ ಮಾಡ್ತಿದ್ರು. ಆ ರೀತಿಯಾಗಿರುವಂಥ ಪೇತ್ರನು ಕೇಳುತ್ತಾರೆ. ಆ ಯೇಸುವಿನ ಎದೆಗೆ ಒರಗಿಕೊಂಡಿರುವಂತಹ ಆ ಶಿಷ್ಯನನ್ನು ನೋಡಿ, ಅವರು ಯಾರೆಂಬುದಾಗಿ ಕೇಳು ಎಂಬುದಾಗಿ ಅವನು ಸನ್ನೆ ಮಾಡಿದನು. ಯಾಕೆ ಪೇತ್ರ ಕೇಳಿದ್ರೆ ಏನಾಗುತ್ತೆ? ಪೇತ್ರನ ಕೇಳ್ಬೋದಾಗಿತ್ತಲ್ಲ ದೇವ್ರನ್ನ ನೋಡಿ, ದೇವರೇ. ಅವರು ಫಸ್ಟ್ ಏನಂತ ಕೇಳಿದ್ರು? ನಾನಾ ಅಂತ ಕೇಳಿದ್ರು, ಇಲ್ಲ ಅಂತ ಹೇಳಿದ್ರು. ಈಗ ಇವ್ರು ಏನು ಮಾಡಬೇಕು? ನಾನಾ ಅಂತ ಕೇಳ್ಬೇಕು ತಾನೆ. ಇವ್ರು ಕೇಳಬೇಕು ತಾನೆ ದೇವರನ್ನು ನೋಡಿ, ಅದು ಯಾರೆಂಬುದಾಗಿ. ಆದರೆ ಇವ್ರು ಕೇಳೋದಿಲ್ಲ ನೋಡಿ. ಯಾಕೆ ಗೊತ್ತಾ? ಇವ್ರು ಕೇಳಿದ್ರೆ ಏನಾಗುತ್ತದೆ ಅಂತ ಇವ್ರಿಗೆ ಗೊತ್ತು. ಪೇತ್ರನು ಕೇಳುತ್ತಾರೆ ಅಂತ ಇಟ್ಕೊಳ್ಳಿ, ದೇವರೇ ಅವ್ರು ಯಾರು ಅಂತ ಅಂದರೆ, ಅದು ಯಾರಾಗಿದ್ರೆ ನಿನಗೇನು? ನಿನ್ನ ಕೆಲಸ ಮಾಡು ಅಂತ ಹೇಳ್ತಿದ್ರು, ಕನ್ಫರ್ಮ್ ಆಗಿ ಹೇಳ್ತಿದ್ರು. ಆ ರೀತಿಯಾಗೆಲ್ಲ ಹೇಳ್ತಾರ ಅಂದರೆ ನಡೆಯಿತು. ಯೋಹಾನನ ಹಿಂದೆನೇ ಬರುತ್ತಾರಾ? ಯೋಹಾನನ ಸುವಾರ್ತೆಯಲ್ಲಿ ಹಿಂದೆ ಬರುವಾಗ, ದೇವರೇ ಇವನ ಕಾರ್ಯವೇನು? ಅವನಿಗೇನಾದರೆ ನಿನಗೇನು? ನನ್ನ ಹಿಂದೆ ಬಾ, ಅವನು ಬರುವುದು ನನ್ನ ಚಿತ್ತವಾದರೆ ನಿನಗೇನು? ಹಾಗಂದ್ರೆ ಏನರ್ಥ? ನಿನ್ನ ಕೆಲಸ ನೀನು ನೋಡು ಅಂತ ಅರ್ಥ. ಇದು ಅವರಿಗೆ ಚೆನ್ನಾಗಿ ಗೊತ್ತು. ಯಾರನ್ನು ಬೈಯುತ್ತಾರೋ ಇಲ್ಲೋ ನಮ್ಮನ್ನು ಕನ್ಫರ್ಮ್ ಆಗಿ ಬೈಯುತ್ತಾರೆ. ಈಗ ಅವರು ನೋಡುತ್ತಾರೆ, ಆದರೆ ಇವನಿಗೆ ಯಾರ ಮೂಲಕವಾಗಿ ಉತ್ತರ ಕೇಳಿದ್ರೆ ಸಿಗುತ್ತೆ ಅಂತ ಗೊತ್ತು. ಪೇತ್ರ ಏನು ಮಾಡುತ್ತಾನೆ? ಯೋಹಾನನ್ನು ನೋಡಿ ಹೇಳುತ್ತಾನೆ, ಅದು ಯಾರು ಅಂತ ಕೇಳುವಂತ ಸನ್ನೆ ಮಾಡುತ್ತಾನೆ. ಇವರಿದ್ದಾರಲ್ಲ, ಇವ್ರು ಎಂಥವ್ರು ಎಂಬುದಾಗಿ ನೋಡ್ರಿ ನಮ್ಮ ದೇವರು. ಇವನು ಕೇಳಿದ್ರೆ ಹೀಗೆ ಹೇಳುತ್ತಾರೆ ಅಲ್ವಾ? ಆದರೆ ಇವನು ಎದೆಗೆ ಒರಗಿಕೊಂಡು ಇವನು ಕೇಳುತ್ತಾನೆ, ಅಪ್ಪ ಅದು ಯಾರಪ್ಪ ಅಂತ ಕೇಳಿರಬಹುದು. ಕೂಡಲೇ ಅವನು ನೋಡುತ್ತಾರೆ, ಇವನು ಕೇಳ್ದ, ಇವನಿಗೆ ಹೇಳದೆ ಇರೋಕ್ಕಾಗಲ್ಲ. ದೇವರೇನು ಮಾಡುತ್ತಾರೆ? ಯೋಹಾನನು ಕೇಳಿದ ಕೂಡಲೇ ಅವನು ಎದೆಗೆ ಒರಗಿಕೊಂಡು ಅದು ಯಾರಂದ ಕೂಡಲೇ ಇವ್ರು ಹೇಳುತ್ತಾರೆ ಅವನ ಹತ್ರ, ನೋಡೀಗ ನಾನು ಯಾರ ಹತ್ರ ಇದನ್ನು ಕೊಡುತ್ತೇನೋ ಇವನೇ ಅನ್ನುತ್ತಾರೆ. ಇವರಿಗೆ ಯೂದನನ್ನು ಹಿಡ್ಕೊಟ್ರು. ಇವರೇನು ಹೇಳುತ್ತಾರೆ? ನಾನು ಈ ತುತ್ತನ್ನು ಅದ್ದಿ ಯಾರಿಗೆ ಕೊಡುತ್ತೇನೋ ಅವನೇ ಅಂತ ಹೇಳುತ್ತಾರೆ. ಈಗ ಯೋಚನೆ ಮಾಡಿ ನೋಡಿ, ಇವರು ಯಾರಿಗೂ ತಿಳಿಯದೇ ಇರುವಂಥ ಸೀಕ್ರೆಟ್, ಟಾಪ್ ಸೀಕ್ರೆಟ್, ಹೆವೆನ್ಲಿ ಸೀಕ್ರೆಟ್ ಅದು. ಅವನು ಹಿಡ್ಕೊಡುವಂಥದ್ದು ಹೆವೆನ್ನ ಒಂದು ವಿಷಯ ಅದು. ಆದರೆ ಎದೆಗೆ ಒರಗಿಕೊಂಡು ಕೇಳಿದ್ರೆ ಅವನಿಗೆ ದೇವರು ಖಂಡಿತವಾಗಿ ಹೇಳುತ್ತಾರೆ. ನಲ್ಲನನ್ನು ಒರಗಿಕೊಂಡು ಅಡವಿಯಿಂದ ಬರುವಂತೆ ಇವಳು ಯಾರೆಂದ್ರೆ ಅರ್ಥ ಏನು ಗೊತ್ತಾ? ಆ ಅಡವಿಯಲ್ಲಿ ಒರಗಿಕೊಂಡಿರುವಾಗ ನೀನು ಏನೇ ಕೇಳಿದ್ರೂ ಕೂಡ ದೇವರು ನಿನಗೆ ಹೇಳುತ್ತಾರೆ. ತನ್ನ ರಹಸ್ಯಗಳನ್ನು ತಿಳಿಯಪಡಿಸುತ್ತಾರೆ. ತನ್ನ ಕಷ್ಟಗಳು ಅದರ ನಡುವೆ ದೇವರು ಪ್ರಕಟಣೆಗಳನ್ನು ಕೊಡುತ್ತಾರೆ. ಆದ್ರಿಂದ ಚೆನ್ನಾಗಿ ಗಮನಿಸಿ ನೋಡಿರಿ. ಇಷ್ಟು ಶಿಷ್ಯರುಗಳಲ್ಲಿ ಪ್ರಕಟಣೆಯ ಪುಸ್ತಕ ಎನ್ನುವಂಥದ್ದು ಯಾರಿಗೆ ಸಿಕ್ಕಿತು? ಯೋಹಾನನಿಗೆ ಸಿಕ್ಕಿತು. ರಹಸ್ಯ ಸಿಗಬೇಕು ಅಂದರೆ ಅದಕ್ಕೆ ಮೊದಲನೇ ಫಾರ್ಮುಲಾ ಏನಂದ್ರೆ ಅವರ ಎದೆಗೆ ಒರಗಿಕೊಳ್ಳುವಂಥದ್ದು. ಅವರ ಎದೆಗೆ ಒರಗಿಕೊಂಡು ನೀವು ನಡೆಯುವುದಕ್ಕೆ ಆರಂಭಿಸುವಾಗ ಕರ್ತನು ತಮ್ಮ ರಹಸ್ಯಗಳನ್ನು ಪ್ರಕಟಿಸುವುದಕ್ಕೆ ಶಕ್ತರಾಗಿದ್ದಾರೆ. ಹಾಲೆಲೂಯ. ಹಾಗಾದ್ರೆ ನಾವು ಯಾಕೆ ಒರಗಿಕೊಂಡು ಬರಬೇಕು? ಅರಣ್ಯವಾಗಿ ಇದೆ, ಒರಗಿಕೊಳ್ಳುವಂಥದ್ದು ಸಂತೋಷವಾಗಿದೆ, ಆ ಸಮಯದಲ್ಲಿ ಸಂತೈಸುತ್ತಾ ಇದ್ದಾರೆ, ಕಂಫರ್ಟ್ ಮಾಡುತ್ತಾರೆ, ಎಲ್ಲ ಇದೆ.
ಅದರೊಂದಿಗೆ ಮುಗಿಯಿತಾ ಅಂದರೆ ಇಲ್ಲ. ಅದರ ನಡುವೆ ದೇವರು ಹೇಳುತ್ತಾರೆ, ಆ ಎದೆಗೆ ಒರಗಿಕೊಂಡಿರುವಾಗ ಏನೇ ಕೇಳಿದರೂ ಕೂಡ ದೇವರು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಹಾಗಾದರೆ ಒರಗಿಕೊಳ್ಳುವುದು ಅಂದರೆ ಅದರ ಇನ್ನೊಂದು ಅರ್ಥ ಏನಂದ್ರೆ ಆತನ ಹೃದಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಅದನ್ನೇ ಪೌಲನು ಹೇಳುತ್ತಾರೆ, ಕ್ರಿಸ್ತನನ್ನು ಅರಿಯುವುದೇ ಶ್ರೇಷ್ಠವೆಂದೆಣಿಸಿ. ಇವತ್ತು ನಾವು ಆತನನ್ನು ಒರಗಿಕೊಂಡಿದ್ದೇವಾ? ಅರಣ್ಯದಲ್ಲಿ ಹೋಗುತ್ತೇವೆ, ಅಲ್ಲಿ ನಾವು ಏನನ್ನು ಬಯಸುತ್ತೇವೆ? ಸಾಮಾನ್ಯವಾಗಿ ನಾವು ಕಂಫರ್ಟ್ ಬಯಸುತ್ತೇವೆ. ಆ ಸ್ಥಳದಲ್ಲಿ ಒಂದು ಆದರಣೆ, ದೇವರು ಏನೋ ಒಂದನ್ನು ಮಾತನಾಡುತ್ತಿದ್ದಾರೆ, ಸಂತೋಷವಾಗಿದೆ, ಬಿಡುಗಡೆ ಮಾಡುತ್ತಾರೆ. ಮತ್ತೆ ಒಂದು ಸಮಸ್ಯೆ ಬರುತ್ತದೆ. ಅದರಲ್ಲಿ ಏನು ಸಿಗುತ್ತದೆ? ಅನುಭವ ಸಿಗುತ್ತದೆ. ನಾನು ಕಷ್ಟಪಟ್ಟೆ, ದೇವರು ಬಿಡುಗಡೆ ಮಾಡಿದ್ರು, ಕಷ್ಟದಿಂದ ದೇವರು ಬಿಡಿಸಿದರು, ಒಂದು ಅನುಭವ ಸಿಗುತ್ತದೆ, ಇಲ್ಲ ಅಂತ ಹೇಳುತ್ತಿಲ್ಲ. ಅನೇಕರಿಗೆ ಸಾಕ್ಷಿಯಾಗಿ ಹೇಳುತ್ತೇವೆ, ಈಗ ನಾವು ಹೇಳ್ತಿರುವ ಹಾಗೆ ಹೇಳುತ್ತೇವೆ. ಆದರೆ ಅದರ ನಡುವೆ ನಮಗೆ ಒಂದು ಬೆನಿಫಿಟ್ ಇದೆ, ಏನು ಗೊತ್ತಾ? ಆ ರೀತಿಯಾಗಿ ಅರಣ್ಯದಲ್ಲಿ ಆತನ ಎದೆಗೆ ಒರಗಿಕೊಂಡು ಬರುವಂತ ಆ ಮೊದಲಗೆತ್ತಿಗೆನೆ ತನ್ನ ಹೃದಯದ ಆಲೋಚನೆಗಳನ್ನು ದೇವರು ವ್ಯಕ್ತಪಡಿಸುತ್ತಾರೆ. ಯಾಕೆ ಅನೇಕ ಸಮಯದಲ್ಲಿ ಕೆಲವು ವಿಷಯಗಳು ಕೆಲವರಿಗೆ ಮಾತ್ರ ಗೊತ್ತಾಗುತ್ತದೆ. ಕೆಲವರು ಕೇಳುತ್ತಾರೆ, ಅದು ಹೇಗ್ರಿ, ಅವರಿಗೆ ಮಾತ್ರ ಈ ಕಾರ್ಯಗಳೆಲ್ಲ ಗೊತ್ತಾಗ್ತಿದೆ ಅಂತ ಕೇಳುತ್ತಾರೆ. ಈ ಕಾರ್ಯವನ್ನು ಅವರು ಕರೆಕ್ಟಾಗಿ ಹೇಳಿದ್ರಲ್ಲ, ಹೇಗೆ ಗೊತ್ತಾಯಿತು ಅಂದರೆ ಅವರಿಗೂ ದೇವರ ನಡುವೆ ಇರುವಂಥ ರಿಲೇಶನ್ಶಿಪ್, ಆ ಹೊರಗಿಕೊಂಡು ಬರುವಂಥ ರಿಲೇಶನ್ಶಿಪ್ ಇದೆ. ಈಗ ಮರಿಯಳು ಬಂದು ಯೇಸು ಕ್ರಿಸ್ತನ ಪಾದದಲ್ಲಿ ಕೂತಿದ್ದಾಳೆ. ವಾಕ್ಯ ಹೇಳುತ್ತದೆ, ಉತ್ತಮವಾದ ಒಳ್ಳೆಯ ಪಾಲನ್ನು ಆಕೆಯು ಆರಿಸಿಕೊಂಡಳು. ಇದು ಒಂದು ಡಿಸ್ಟೆನ್ಸ್. ಕೂತುಕೊಂಡು ಅವರು ಹೇಳುತ್ತಾರೆ, ಉತ್ತಮವಾದ ಒಳ್ಳೆಯ ಪಾಲು, ನಿತ್ಯ ಜೀವ, ಪರಲೋಕಕ್ಕೆ ಹೋಗುವುದು, ಇದೆಲ್ಲ ಸಿಗುತ್ತದೆ. ಇದೇ ಬಹಳ ಇಂಪಾರ್ಟೆಂಟ್. ಹಾಗಾದರೆ ಯೇಸುವಿನೊಂದಿಗೆ ನೀವು ನಡ್ಕೊಂಡು ಹೋಗುವಾಗ ಪ್ರಕಟಣೆ ಸಿಗುತ್ತದೆ. ಏನು ನಡೆಯುತ್ತದೆ, ಲೋಕ ಹೇಗೆ ನಾಶವಾಗುತ್ತದೆ, ಇದು ಸಿಗುತ್ತದೆ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯದಲ್ಲಿ ನೋಡಿರಿ, ನೋಹನು ದೇವರೊಂದಿಗೆ ಸಂಚರಿಸುತ್ತಾ ಇದ್ದನೆಂಬುದಾಗಿ ವಾಕ್ಯ ಇರುತ್ತದೆ. ಅವನು ದೇವರೊಂದಿಗೆ ನಡೆಯುತ್ತಾ ಇದ್ದ. ಈಗ ಅನೋಕನಿಗೆ 1000 ವರ್ಷದ ಆಳ್ವಿಕೆಯಲ್ಲಿರುವಂತಹ ನ್ಯಾಯ ತೀರ್ಪಿನ ಕುರಿತಾಗಿ ಗೊತ್ತಾಗುತ್ತದೆ. ಅರ್ಮಗೆದೋನ್ ಯುದ್ಧದ ಕುರಿತು, ನೋಹನಿಗೆ ಜಲಪ್ರಳಯದ ಕುರಿತಾಗಿ ಗೊತ್ತಾಗುತ್ತದೆ. ಇದು ಯಾವಾಗ ನಡೆಯುತ್ತದೆ? 500ನೇ ವರ್ಷದಲ್ಲಿ. ಜಲಪ್ರಳಯ ಬಂದದ್ದು 600ನೇ ವರ್ಷದಲ್ಲಿ. 100 ವರ್ಷದ ಹಿಂದೆ ದೇವರು ಮಾತನಾಡುತ್ತಾರೆ ನೋಹನೊಂದಿಗೆ, ಈ ರೀತಿ ಲೋಕ ನಾಶವಾಗುತ್ತದೆ ಅಪ್ಪ, ಈ ರೀತಿ ಒಂದು ನಾವೆಯನ್ನು ಕಟ್ಟು, ಆ ನಾವೆಯೊಳಗೆ ಮೃಗಗಳನ್ನು ಸೇರಿಸಿಕೋ, ಅದರೊಂದಿಗೆ ಬೇಕಾದ ಆಹಾರ ಪದಾರ್ಥಗಳನ್ನು ಸೇರಿಸಿಕೋ. ಈ ಎಲ್ಲ ಪ್ರಕಟಣೆ ಸಿಗುತ್ತದೆ ಯಾವಾಗ? ನೋಹನು ದೇವರೊಂದಿಗೆ ನಡೆಯುವಾಗ. ಇವನು ನಡ್ಕೊಂಡು ಬರುತ್ತಾನೆ. ವಾಕ್ಯ ಹೇಳುತ್ತದೆ, ನೋಹನು ಪೂರ್ವದಲ್ಲಿ ಸುನೀತಿಯನ್ನು ಸಾರುವವನಾಗಿದ್ದ ನೋಹನ್ ಎಂಬುದಾಗಿ ಇದೆ. 2 ಪೇತ್ರ 2:5 ಇರುತ್ತದೆ. ಸುನೀತಿಯನ್ನು ಸಾರುವವನಾಗಿದ್ದ ನೋಹನು. ಜನರು ಯಾರು ಬರಲಿಲ್ವಂತ. ದೇವರು ದೀರ್ಘಶಾಂತನಾಗಿ ಕಾದಿರುವಾಗ ಅವು ಅವಿಧೇಯರಾದಂಥ ಆತ್ಮಗಳು ಎಂಬುದಾಗಿ ಇದೆ. ನೋಹ ಒಬ್ಬ ಮಾತ್ರ ಕಿರಿಚ್ತಾ ಇದ್ದಾನೆ ಅರಣ್ಯ, ಆದರೆ ಅವನು ಅರಣ್ಯದಲ್ಲಿ ಕಿರಿಚಾಡುತ್ತಾ ಇದ್ದಾನೆ, ದೇವರೊಂದಿಗೆ ನಡೆಯುತ್ತಾ ಕಿರಿಚುತ್ತಿದ್ದಾನೆ, ಕರ್ತನೊಂದಿಗೆ ನಡೆಯುತ್ತಾ ಕಿರಿಚ್ತಾ ಇದ್ದಾನೆ. ಆ ರೀತಿ ಮಾಡುವಾಗ ದೇವರಿಂದ ಪ್ರಕಟಣೆ ಸಿಗುತ್ತಿದೆ, ಲೋಕ ನಾಶವಾಗುತ್ತದೆ, ಅದರ ಕುರಿತು ಎಲ್ಲ ಸಿಗ್ತಿದೆ. ಇದು ಒಂದು ರೀತಿಯಾಗಿ ಅರಣ್ಯದಲ್ಲಿ ನಡೆಯುವಂಥದ್ದು. ಇದು ಒಂದು ವಿಧವಾಗಿ ಪ್ರಿಯನೊಂದಿಗೆ ಬರುವಂಥದ್ದು. ಆದರೆ ಇದನ್ನು ದಾಟಿ ಯೋಹಾನನಿಗೆ ಒಂದು ಸಿಕ್ತು ನೋಡಿ. ಅನೋಕನಿಗೆ ಸಿಕ್ಕಿದ್ದು ಭೂಮಿಯಲ್ಲಿ ನಡೆಯುವಂಥ 1000 ವರ್ಷ ಆಳ್ವಿಕೆ, ನ್ಯಾಯ ತೀರ್ಪು. ನೋಹನಿಗೆ ಸಿಕ್ಕಿದ್ದು ಜಲಪ್ರಳಯ, ಆ ನಾಶನದ ಕುರಿತಾಗಿ. ಆದರೆ ಯೋಹಾನನಿಗೆ ಸಿಕ್ಕಿದ್ದು ಭೂಮಿಯಲ್ಲಿ ಆಗುವಂಥ ನಾಶನಗಳ ಕುರಿತಾಗಿ ಅಲ್ಲ, ಅದು ಕೂಡ ಸಿಕ್ಕಿತು. ಇದನ್ನು ಮೀರಿ ಪರಲೋಕದ ಆಶೀರ್ವಾದಗಳು ಅವನಿಗೆ ಸಿಕ್ಕಿತು. ಆಕಾಶ ತೆರೆಯಲ್ಪಟ್ಟಿರುವುದನ್ನು ಅವನು ನೋಡುತ್ತಾನೆ. ಜಲಪ್ರಳಯದಲ್ಲಿ ಭೂಮಿ ನಾಶವಾಗುವುದನ್ನು ಇವನು ನೋಡುತ್ತಾನೆ. ಬೆಂಕಿಯಲ್ಲಿ ನಾಶವಾಗುವುದನ್ನು ಅನೋಕನು ನೋಡುತ್ತಾನೆ. ಆದರೆ ಯೋಹಾನನು ಪರಲೋಕವನ್ನು ನೋಡುತ್ತಾನೆ. ಈ ಒಂದು ಅರಣ್ಯದಲ್ಲಿ ನಡ್ಕೊಂಡು ಹೋಗುವಾಗ ಜೊತೆಯಲ್ಲಿ ನಡೆಯುವವನಿಗೂ ಹೊರಗಿಕೊಂಡು ನಡೆಯುವವನಿಗಿರುವಂತಹ ಡಿಫ್ರೆನ್ಸ್ ನಾನು ಹೇಳೋದು ಅರ್ಥವಾಗ್ತಿದ್ಯಾ? ನೀವು ಜೊತೆಗೆ ನಡ್ಕೊಂಡೇ ಬರ್ತಾ ಇದ್ದೀರಾ ಹನೋಕನ ಹಾಗೆ, ಅಥವಾ ಹನೋಕನ ಹಾಗೆ ಬಂದ್ರಿ ಅಂದ್ರೆ ಈ ಭೂಮಿಯಲ್ಲಿರುವಂತಹ ಕಾರ್ಯಗಳು, ರಹಸ್ಯಗಳು ಗೊತ್ತಾಗುತ್ತದೆ. ಕರ್ತನು ಮಾತನಾಡುತ್ತಾರೆ, ಪ್ರಕಟಣೆ ಕೊಡುತ್ತಾರೆ, ಪ್ರವಾದನೆಗಳು ಬರುತ್ತದೆ, ಇದೆಲ್ಲ ಇದೆ. ಆದರೆ ಇದಕ್ಕೂ ಮೇಲೆ ಇನ್ನೊಂದು ಹಂತ ಇದೆ. ಇನ್ನೂ ಸ್ವಲ್ಪ ಕ್ಲೋಸ್ ಆಗಿ ಅವರ ಎದೆಗೆ ಒರಗಿಕೊಂಡು ನೀವು ನಡೆಯುವುದಾದರೆ ತನ್ನ ಹೃದಯದಲ್ಲಿರುವಂಥದ್ದೆಲ್ಲವನ್ನು ಪ್ರಕಟಿಸುತ್ತಾರೆ. ಪರಲೋಕ ತೆರೆದಿರುವುದನ್ನು ನಾನು ಕಂಡೆನು. ಹನೋಕನು ಪರಲೋಕವನ್ನು ಬಿಟ್ಟು ಕೆಳಗೆ ಬರುವುದನ್ನು ನೋಡಿದ್ರು. ನೋಹನು ಭೂಮಿಯಲ್ಲಿ ನಾಶವಾಗುವುದನ್ನು ನೋಡುತ್ತಾನೆ. ಆದರೆ ಯೋಹಾನನು ಆ ಆಕಾಶದಲ್ಲಿರುವಂಥದ್ದನ್ನು ನೋಡುತ್ತಾರೆ, ಪರಲೋಕದೊಳಗೆ ನಡೆಯುವುದನ್ನು ನೋಡುತ್ತಾರೆ. ಹಾಗಾದರೆ ನೀವು ನಾನು ಅವರೊಂದಿಗೆ ಅರಣ್ಯದಲ್ಲಿ ನಡೆಯುತ್ತೇವೆ, ಉಪದ್ರವವನ್ನು ಹಾದು ಹೋಗುತ್ತೇವೆ ಅಂದರೆ ಅವರೊಂದಿಗೆ ವಾಕ್ ಮಾಡಬೇಕೆಲ್ಲ ಗೊತ್ತಿದೆ. ಇನ್ನೂ ಸ್ವಲ್ಪ ಕ್ಲೋಸ್ ಆಗಿ ವಾಕ್ಯ ಹೇಳುತ್ತದೆ, ಹೊರಗಿಕೊಂಡು ಬರುತ್ತಿರುವಂಥ ಇವಳು ಯಾರು? ಸ್ವಲ್ಪ ಮೇಲೆ ಹೊರಗಿಕೊಳ್ಬೇಕು. ಆದ್ದರಿಂದ ಚೆನ್ನಾಗಿ ಗಮನಿಸುವುದಾದರೆ ಈ ಹೊರಗಿಕೊಂಡು ಬರುವಂಥ ಅರಣ್ಯದಲ್ಲಿ ಬರುವ ಇವಳು ಯಾರೆಂಬುದಾಗಿ ಕೇಳುವಾಗ ಪರಲೋಕವೇ ಹೇಳುತ್ತದೆ, ಯಜ್ಞದ ಕುರಿಯಾದಾತನೇ ಇವರನ್ನು ನಡೆಸುತ್ತಾರೆ. ಅರಣ್ಯದಲ್ಲಿ ಬಂದದ್ದು ಸತ್ಯ, ಆದರೆ ಅಂತಿಮ ಏನಾಗಿರುತ್ತದೆ ಗೊತ್ತಾ? ಪರಲೋಕದಲ್ಲಿ ಹಸಿವಿಲ್ಲ, ಕಣ್ಣೀರಿಲ್ಲ, ದಾಹವಿಲ್ಲ, ನಿತ್ಯವಾಗಿ ದೇವರು ಸಂತೋಷವಾಗಿ ನಡೆಸುವವರಾಗಿದ್ದಾರೆ. ನನ್ನ ಆರಂಭ ಅರಣ್ಯವಾಗಿರಬಹುದು, ಅಂತಿಮ ಸಿಂಹಾಸನವಾಗಿರುತ್ತದೆ. ಅಂತಿಮ ನಿತ್ಯ ನೀರು, ಜೀವದ ನೀರಿನ ಬಳಿಯಲ್ಲಿ ನಡೆಸುವವರಾಗಿದ್ದಾರೆ. ಈಗ ಯೋಚನೆ ಮಾಡಿ ನೋಡಿ, ಈ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಯಾಕೆ ಸ್ವಲ್ಪ ದಿನಗಳು ಅರಣ್ಯದಲ್ಲಿ ನಡೆಯಬಾರದು?
ನಾವು ಯಾಕೆ ಸ್ವಲ್ಪ ಕಾಲ, ಅದನ್ನೇ ಸಾರಾ ನವರೋಜಿ ಅಮ್ಮ ಬಹಳ ಸುಂದರವಾಗಿ ಹೇಳುತ್ತಾರೆ. ಸ್ವಲ್ಪ ಕಾಲ ಯೇಸುವಿಗೋಸ್ಕರ ಕಷ್ಟವನ್ನು ಅನುಭವಿಸುವುದರಿಂದ ಈ ಕಷ್ಟಗಳು ಸಂತೋಷವಾಗಿ ಮಾರ್ಪಡುತ್ತದೆ ನಾವು ಯೇಸುವನ್ನು ಕಾಣುವಾಗ. ಇದು ಸ್ವಲ್ಪ ಕಾಲವೇ, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಇನ್ನು ಸ್ವಲ್ಪ ಕಾಲವೇ, ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುವ ಆತನು ಶೀಘ್ರವಾಗಿ ಬರುತ್ತಾರೆ. ಈ ಅರಣ್ಯ, ಈ ಕಷ್ಟ ಲೋಕಕ್ಕೆ ನಾವು ಯಾರಂತಾನೆ ಗೊತ್ತಿರೋದಿಲ್ಲ. ಯಾರಂತ ಕೇಳುತ್ತಾರೆ. ಒಂದು ವೇಳೆ ನಾವು ಪಡುವಂತ ಕಷ್ಟ ಯಾರಿಗೂ ಗೊತ್ತಿರೋದಿಲ್ಲ. ನಾವು ಅವಲಂಬಿಸಿರುವಂತ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದವರಾಗಿರುತ್ತಾರೆ. ನೀವು ಯಾರನ್ನು ಬಹಳ ನಂಬುತ್ತೀರೋ ಅವರು ನಿಮ್ಮ ಕೈ ಬಿಡುತ್ತಾರೆ. ನೀವು ಯಾರಿಗೋಸ್ಕರ ನಿಮ್ಮ ಜೀವಿತವನ್ನು ವೆಚ್ಚ ಮಾಡುತ್ತೀರೋ ಅವರು ನಿಮ್ಮನ್ನು ಕೊಡವಿ ತಳ್ಳಿ ಹೋಗುತ್ತಾರೆ. ಈ ಸಮಯದಲ್ಲಿ ದೇವರು ಹೇಳುತ್ತಾರೆ, ನನ್ನನ್ನು ಒರಗಿಕೋ, ನೀನು ಅರಣ್ಯದಲ್ಲಿ ನನ್ನನ್ನು ಒರಗಿಕೋ. ನಾನು ನಿನ್ನನ್ನು ಕರೆದುಕೊಂಡು ಹೋಗುವಂತ ಮಾರ್ಗ ನಿತ್ಯ ಮಾರ್ಗ, ಸಮಾಧಾನದ ಮಾರ್ಗ. ಕಡೆಯದಾಗಿ ಅಂತಿಮ ಏನಾಗಿರುತ್ತದೆ ಗೊತ್ತಾ? ಜೀವ ನದಿಯ ಬಳಿಗೆ ದೇವರು ನಡೆಸುತ್ತಾರೆ. ಅಂತ್ಯವು ಸಂಪೂರ್ಣವಾಗಿರುತ್ತದೆ. ಒಂದೇ ಒಂದು ವಾಗ್ದಾನ, ದೇವರು ಹೇಳಿರುವುದನ್ನು ಹೇಳಿ ಮುಗಿಸುತ್ತೇನೆ. ನಿನ್ನ ಪಾಡುಗಳು, ಕಷ್ಟ, ಸಂಕಟಗಳು, ವೇದನೆ, ಕಣ್ಣೀರು ಎಲ್ಲದಕ್ಕೂ ಅತಿ ಶೀಘ್ರವಾಗಿ ಅಂತ್ಯಗೊಳಿಸುವಂತ ಒಬ್ಬರು ಬರಲಿದ್ದಾರೆ. ಇದೆಲ್ಲವೂ ಕೂಡ ಅಂತ್ಯಗೊಳ್ಳಲಿದೆ. ನೀವು ನೆನೆಸದೇ ಇರುವಂಥ ಆಶೀರ್ವಾದವನ್ನು, ನೀವು ಎದುರು ನೋಡದೇ ಇರುವಂಥ ಆಶೀರ್ವಾದವನ್ನು ಇಹದಲ್ಲೂ ಪರದಲ್ಲೂ ದೇವರು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ಹಲ್ಲೆಲೂಯ. ನಾವು ಪ್ರಾರ್ಥಿಸುವುದಕ್ಕೆ ಎದ್ದು ನಿಲ್ಲೋಣ ದೇವರ ಸಮ್ಮುಖದಲ್ಲಿ. ಕೆಲವು ಸಮಯದಲ್ಲಿ ಕರ್ತನು ನಿಮ್ಮನ್ನು ಕೂರಿಸಿ ಪಿನ್ ಪಾಯಿಂಟ್ ಆಗಿ ಮಾತಾಡುತ್ತಾರೆ, ನಿಮಗಾಗಿ ಮಾತನಾಡುತ್ತಾರೆ. ಅದು ಒಂದು ಗುಂಪಿನ ಜನರಿಗೆ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಆದರೆ ದೇವರು ಹೇಳುತ್ತಾರೆ, ಇದನ್ನು ನಿನಗೋಸ್ಕರವಾಗಿ ನಾನು ಇವತ್ತು ಮಾತನಾಡಿದ್ದೇನೆ. ಇಲ್ಲಿ ಕೆಲವರು ಎಲ್ಲರ ಕಣ್ಗಳ ಮುಂದೆ, ನಿಮ್ಮ ಜೊತೆಗಿರೋರು ಕೂಡ ಹೇಳುತ್ತಾರೆ ನಿಮ್ಮನ್ನು ನೋಡಿ, ನಿನ್ಗೇನು ಕಷ್ಟ, ನೀನು ಚೆನ್ನಾಗಿ ತಾನೇ ಇದೆಯಾ, ನಿನ್ಗೇನು ಕಷ್ಟ, ಊಟಕ್ಕೆ ಕಷ್ಟವಾ, ಬಟ್ಟೆಗೆ ಕಷ್ಟವಾ, ಆ ರೀತಿ ಹೇಳಿ ಅವರು ನಿಮ್ಮನ್ನು ನೋಡಿ ಹೇಳುತ್ತಾರೆ, ನಿಂತರ ಒಂದು ಜೀವಿತ ಇದ್ದಿದ್ರೆ ನಾನು ಹೇಗಿರುತ್ತಿದ್ದೆ ಗೊತ್ತಾ ಅಂತ ಹೇಳುತ್ತಾರೆ. ದೇವರು ಹೇಳುತ್ತಿದ್ದಾರೆ, ನೀನು ಅಳುತ್ತಿರುವಂಥ ಕಣ್ಣೀರು ನನಗೆ ಮಾತ್ರ ಗೊತ್ತು, ಅದು ನನಗೆ ಮಾತ್ರ ಗೊತ್ತು. ಅವರಿಗೆ ನೀನು ಆಚೆ ಚೆನ್ನಾಗಿರೋದು ಮಾತ್ರ ಗೊತ್ತಿದೆ, ಆದರೆ ಒಳಗೆ ಇರುವಂಥ ನಿನ್ನ ಕಷ್ಟ, ನಿನ್ನ ವೇದನೆ, ನಿನ್ನ ಕಣ್ಣೀರು ನನಗೆ ಮಾತ್ರ ಗೊತ್ತು. ಆದ್ರಿಂದಲೇ ನಿನ್ನನ್ನು ನಾನು ನನ್ನ ಎದೆಯ ಮೇಲೆ ಒರಗಿಸಿಕೊಂಡಿದ್ದೇನೆ. ನಿನ್ನನ್ನು ನಾನು ಬೇರೆ ಯಾರ ಕೈಯಲ್ಲೂ ಕೊಟ್ಟಿಲ್ಲ. ಯಾಕೆ ಗೊತ್ತಾ? ನೀನು ಕೆಲವು ಸಮಯದಲ್ಲಿ ಕೇಳುತ್ತೀಯಲ್ವಾ, ನನಗೆ ಯಾರು ಇಲ್ವಾ ದೇವರೇ ಅಂತ. ನಿನ್ನನ್ನು ನಾನು ಯಾರ ಕೈಯಲ್ಲಿ ಕೊಟ್ಟರು ಅವರು ನಿನ್ನನ್ನು ಗಾಯಪಡಿಸುತ್ತಾರೆ, ವೇದನೆ ಪಡಿಸುತ್ತಾರೆ. ಅಷ್ಟೇ ಯಾಕೆ, ಅವರು ನಿನ್ನನ್ನು ಸಾಯಿಸಿ ಬಿಡುತ್ತಾರೆ. ಆದ್ರಿಂದ ನಿನ್ನನ್ನು ನನ್ನ ಮೇಲೆ ಒರಗಿಸಿಕೊಂಡಿದ್ದೇನೆ. ನೀನು ನನ್ನ ಮೇಲೆ ಒರಗಿಕೊಂಡಿದ್ಯಾ ಎನ್ನುವಂಥದ್ದನ್ನು ಮಾತ್ರ ಅರ್ಥ ಮಾಡಿಕೋ. ನಿನ್ನ ಅಂತ್ಯವು ಜೀವ ನದಿಯಾಗಿ ಇರುತ್ತದೆ. ನಿನ್ನ ದಾಹ ನೀಗುತ್ತದೆ, ನಿನ್ನ ಕಣ್ಣೀರು ಮಾರ್ಪಡುತ್ತದೆ. ಪ್ರಾರ್ಥನೆ ಮಾಡೋಣ ನಾವು. ಇದು ದೇವರು ನಿಮಗೆ ಕೊಡ್ತಿರುವಂತಹ ಮಾತು. ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್. ತಂದೆಯೇ, ನಿಮಗೆ ಸ್ತೋತ್ರ ಅಪ್ಪ. ಒಂದು 2 ನಿಮಿಷ ನಿಮ್ಮ ಹೃದಯವನ್ನು ದೇವರ ಮುಂದೆ ಸುರಿಯಿರಿ. ನೀವು ದೇವರ ಸಮ್ಮುಖದಿಂದ ಹೋಗುವಾಗ ವೇದನೆಯಿಂದ ಹೋಗುವುದು ಬೇಡ, ಕಣ್ಣೀರೊಂದಿಗೆ ಹೋಗುವುದು ಬೇಡ, ಭಾರದೊಂದಿಗೆ ಹೋಗುವುದು ಬೇಡ. ನಿಮ್ಮ ಭಾರವನ್ನು ಹೊರುವಂಥವನು ಇಲ್ಲಿರುವಾಗ ನೀವು ಯಾಕೆ ಭಾರವನ್ನು ಹೊರಬೇಕು? ಅದಕ್ಕಾಗಿಯೇ ನೀನನ್ನು ಕರ್ಕೊಂಡು ಬಂದಿದ್ದೇನೆ ಎಂಬುದಾಗಿ ಹೇಳುತ್ತಿರುವಂಥ ದೇವರ ಮುಂದೆ ನಿಮ್ಮ ಭಾರವನ್ನು ಹಾಕಿರಿ. ನಾನು ಏನೇ ಹೇಳಿದ್ರು ಅದೆಲ್ಲ ನಡೆಯುತ್ತದ ಅಂತ ಯೋಚನೆ ಮಾಡಬೇಡಿ. ಯಾಕೋಬನ ಹಾಗೆ ಕಣ್ಣೀರಿಡಿ. ಇವತ್ತು ಹತ್ಬಿಡಿ. ಅವರ ಮುಂದೆ ನೀವು ಕಣ್ಣೀರಿಟ್ರಿ ಅಂದರೆ ಅವರಿಂದ ನಿಮ್ಮನ್ನು ಹಾಗೆ ದಾಟಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮನ್ನು ದಾಟಿ ಹೋಗಲು ಸಾಧ್ಯವಿಲ್ಲ. ಅವರಿಂದ ಬೆಂಕಿಯನ್ನು ದಾಟಲು ಸಾಧ್ಯ, ಸಮುದ್ರವನ್ನು ದಾಟಲು ಸಾಧ್ಯ. ಎದೆ ಉಬ್ಬಿಸಿಕೊಂಡು ನಾನೇ ಎಂಬುದಾಗಿ ಹೇಳುವಂಥವನ ಗರ್ವವನ್ನು ಒಡೆಯುವುದಕ್ಕೆ ಸಾಧ್ಯ. ಅರಸರನ್ನು ತಳ್ಳಿಬಿಡುವಂಥವ್ರು ಅವರು. ಆದರೆ ನಿನ್ನ ಒಂದು ಹನಿ ಕಣ್ಣೀರನ್ನು ಮಾತ್ರ ಅವರಿಂದ ದಾಟುವುದಕ್ಕಾಗಲ್ಲ. ನನ್ನ ಮಕ್ಕಳು ಕಣ್ಣೀರಿಡುವುದನ್ನು ನನ್ನಿಂದ ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರು ಸರ್ವಶಕ್ತನಾಗಿರುವಂಥ ದೇವರಾಗಿದ್ದರು. ಅವರು ನಿನಗೆ ತಂದೆಯಾಗಿದ್ದಾರೆ. ಅವರು ನಿನಗೆ ತಂದೆಯಾಗಿದ್ದಾರೆ. ಆ ದೇವರು ನಿನಗೆ ವಾಗ್ದಾನ ಮಾಡುತ್ತಿದ್ದಾರೆ. ನಿನ್ನ ಕಣ್ಣೀರೆಲ್ಲವೂ ಕೂಡ ಆತನ ಬುದ್ದಲಿಯಲ್ಲಿದೆ. ಯಾರೂ ನೋಡಲಿಲ್ಲ, ಕೇಳಲಿಲ್ಲ ಅಂತ ಅನ್ಕೋಬೇಡ. ನಾನು ಕಂಡು ಕಾಣದವನಾಗಿದ್ದೇನೆಂಬುದಾಗಿ ಅಂದುಕೊಳ್ಳಬೇಡ. ನಿನಗೆ ಮಾಡಬೇಕಾದದ್ದನ್ನು ನಾನು ಮಾಡುತ್ತಲೇ ಇದ್ದೇನೆ. ಆ ದಿನ ಬರುತ್ತದೆ, ನಿನ್ನ ಕಣ್ಣೀರೆಲ್ಲವೂ ಕೂಡ ಸಂತೋಷವಾಗಿ ಮಾರ್ಪಡುತ್ತದೆ. ನಿನ್ನ ದುಃಖವು ಹೋಗಿ ಆನಂದ ಬರುವುದು. ನೀನು ಈಗ ಪಡುತ್ತಾ ಇರುವಂಥ ಯಾವ ಪಾಡುಗಳು ಕೂಡ ನಿನಗೆ ನೆನಪಿಗೆ ಬಾರದ ಹಾಗೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ಗಾಯದ ಕಲೆಗಳಿರುತ್ತದೆ, ಆದರೆ ನೋವು ನಿನಗಿರೋದಿಲ್ಲ. ಗಾಯದ ಕಲೆಗಳಿರುತ್ತದೆ, ಆದರೆ ನಿನಗೆ ನೋವು ಇರುವುದಿಲ್ಲ. ಇದು ದೇವರು ಹೇಳುತ್ತಾ ಇರುವಂತಹ ಮಾತು. ಆ ರೀತಿ ನಿನಗೆ ಮಾರ್ಪಡಿಸಿ ಕಳುಹಿಸುವುದಕ್ಕಾಗಿ ನಿನ್ನನ್ನು ಕರ್ಕೊಂಡು ಬಂದೆ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ನಮ್ಮ ದೇವರೇ, ಈ ಮಧ್ಯಾಹ್ನದ ವೇಳೆಯಲ್ಲಿ ಇಲ್ಲಿ ಬಂದಿರುವಂಥ ಒಬ್ಬೊಬ್ಬರನ್ನು ನಿಮ್ಮ ಕರೆಯಲ್ಲಿ ಒಪ್ಪಿಸಿಕೊಡುತ್ತೇವೆ ಅಪ್ಪ. ಎಷ್ಟೋ ಮಕ್ಕಳು
ತಂದೆಗೆ ಹೇಳಿದ್ರೆ ತಂದೆ ಕಷ್ಟಪಡುತ್ತಾರೆ. ಈಗಾಗಲೇ ಕುಟುಂಬದಲ್ಲಿ ಎಷ್ಟೋ ಕಷ್ಟಗಳಿದೆ. ಇದನ್ನು ಹೋಗಿ ಅಪ್ಪನ ಹತ್ರ ಹೇಳಿದ್ರೆ ಅಪ್ಪ ವೇದನೆ ಪಡುತ್ತಾರೆ ಅಂತ ಹೇಳಿ ಗಂಡನ ಮನೆಯಲ್ಲಿ ಪಡುತ್ತಾ ಇರುವಂಥ ಕಷ್ಟವನ್ನು ಯಾರ ಹತ್ರನೂ ಹೇಳದೆ ರೂಮಲ್ಲೇ ಒಬ್ಬಂಟಿಗರಾಗಿ ದುಃಖಿಸುತ್ತಾ ಅಳುತ್ತಾ ಇರುವಂಥ ಎಷ್ಟೋ ಜನರನ್ನು ಇವತ್ತಿಲ್ಲಿ ಕರ್ಕೊಂಡು ಬಂದಿದ್ದೀರಪ್ಪ. ಆ ಮಕ್ಕಳಿಗೆಲ್ಲ ನೀವೇ ತಂದೆಯಾಗಿದ್ದೀರಪ್ಪ. ನೀವೇ ತಂದೆಯಾಗಿದ್ದೀರಾ. ಒಂದು ವೇಳೆ ಶಾರೀರಿಕವಾದ ತಂದೆಯಿಂದ ಕೊಡಲಿಕ್ಕಾಗದೇ ಇರುವಂಥ ಆದರಣೆಯನ್ನು ನಿಮ್ಮಿಂದ ಕೊಡುವುದಕ್ಕೆ ಸಾಧ್ಯ ಅಪ್ಪ. ಮಗನೇ ಮಗಳೇ ಎಂಬುದಾಗಿ ನಿಮ್ಮಿಂದ ಕೊಡಲು ಸಾಧ್ಯ ಅಪ್ಪ. ಎಷ್ಟೋ ಪರಿಸ್ಥಿತಿಗಳಲ್ಲಿ ಕುಟುಂಬಕ್ಕಾಗಿ ಕಷ್ಟಪಟ್ಟು ದುಡಿದು ಅಪ್ಪ ಅಣ್ಣ ತಮ್ಮ ತಂಗಿಯಿಂದ ಏಮಾರಿಸಲ್ಪಟ್ಟಂತ ಎಷ್ಟೋ ಸಹೋದರರು ಇವತ್ತಿಲ್ಲಿ ಬಂದು ನಿಂತಿದ್ದಾರೆ ಅಪ್ಪ. ಎಲ್ಲರಿಗೂ ಎಲ್ಲವನ್ನು ಮಾಡಿದೆ. ಇವತ್ತು ಯಾರೂ ನನ್ನನ್ನು ನೋಡಲಿಲ್ಲ. ಇವತ್ತು ನಾನು ನನ್ನ ಹೆಂಡತಿ ನಡುಬೀದಿಯಲ್ಲಿ ನಿಂತಿದ್ದೇವೆ. ಏನೆಂಬುದಾಗಿ ಕೂಡ ನಮ್ಮನ್ನು ಕೇಳದೇ ಇದ್ದಾರೆ ಎಂಬುದಾಗಿ ಎಷ್ಟೋ ಜನ ಇವತ್ತು ಕಣ್ಣೀರಿನೊಂದಿಗೆ ಇರುವ ಸಹೋದರರಲ್ಲಿದ್ದಾರೆ ದೇವರೇ. ಅವರ ಎಲ್ಲ ಕಣ್ಣೀರನ್ನು ಒರೆಸುವುದಕ್ಕೆ ನೀವು ಶಕ್ತರಾಗಿದ್ದೀರಾ ಅಪ್ಪ. ನೀವು ನಮಗೆ ಹಿರಿಯ ಸಹೋದರನಾಗಿ ಇದ್ದೀರಿ. ನೀವು ನಮಗೆ ತಂದೆಯಾಗಿ ಇದ್ದೀರಿ. ನಮ್ಮ ಹೃದಯ ನಿಮಗೆ ಅರ್ಥವಾಗುತ್ತದೆ ದೇವರೇ. ನಮ್ಮ ದುಃಖ ನಿಮಗೆ ಅರ್ಥವಾಗುತ್ತದೆ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಇವತ್ತು ಇದನ್ನು ಕೇಳುತ್ತಿರುವಂತಹ ನೋಡುತ್ತಾ ಇರುವಂಥ ಒಬ್ಬರನ್ನು ಕೂಡ ನೀವು ದುಃಖದಿಂದ ಇರುವುದಕ್ಕೆ ಬಿಡುವುದಿಲ್ಲ ದೇವರೇ. ದುಃಖದಿಂದ ಅವರು ಇರುವುದಿಲ್ಲ. ನಮ್ಮಪ್ಪ ನನ್ನನ್ನು ಬಿಡುಗಡೆ ಮಾಡಿದ್ದಾರೆ, ಆದರಣೆ ಮಾಡಿದ್ದಾರೆ, ಸಂತೋಷಪಡಿಸಿದ್ದಾರೆ, ಎಲ್ಲವನ್ನು ಮಾರ್ಪಡಿಸಿದ್ದಾರೆ ಎಂಬುದಾಗಿ ಈ ಮಕ್ಕಳು ಸಾಕ್ಷಿ ಹೇಳುವುದಕ್ಕೆ ದೇವರ ಕೃಪೆ ನೀಡಿರಿ. ಒಬ್ಬರು ಕೂಡ ಬಂದ ರೀತಿಯಲ್ಲಿ ಹಿಂತಿರುಗಿ ಹೋಗಬಾರದು ದೇವರೇ. ನಿಮ್ಮ ಮಹಿಮೆಯು ಆವರಿಸಲಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.